ಎಸ್ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಅಕಾಡೆಮಿ ಎಜುಕೇಶನ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ಪರ್ಧಾಕಾಂಕ್ಷಿಗಳನ್ನ ವಿಶೇಷ ಪ್ರಶ್ನೋತ್ತರಗಳ ಸಂಚಿಕೆಗೆ ಸ್ವಾಗತವನ್ನ ಮಾಡ್ತಾ, ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಎಲ್ಲ ವಿಷಯಗಳ ಒಂದು ವಿವರಣಾತ್ಮಕ ವಿಶ್ಲೇಷಣೆಯನ್ನ ಕರ್ನಾಟಕ ಅಕಾಡೆಮಿ ಚಾನಲ್ ಸ್ಪರ್ಧಾರ್ಥಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೆ. ಸೊ ಈಗಾಗಲೇ 2017ರ ಪ್ರಥಮ ಪತ್ರಿಕೆಯ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೆ ನಿಮ್ಮ ಜೊತೆಗೆ. ಸೊ ಇವತ್ತು ಮತ್ತೊಂದು ಪ್ರಶ್ನೆ ಪತ್ರಿಕೆ 2015 ದ್ವಿತೀಯ ಪತ್ರಿಕೆಯನ್ನ ಕೈಗೆ ಎತ್ಕೊಳ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆಗಳು ಅಧ್ಯಯನ ಮಾಡೋದ್ರಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಯಾವ ರೀತಿಗೆ ಎದುರಿಸಬೇಕು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ನಮ್ಮಲ್ಲಿ ಬರ್ತದೆ ಅಂತಕ್ಕಂಥದ್ದು. ಸೊ ಹಾಗಾದ್ರೆ ತಡ ಮಾಡದೆ ಎಲ್ಲ ಅಭ್ಯರ್ಥಿಗಳನ್ನ ಈ ಒಂದು ವಿಶೇಷ ಸಂಚಿಕೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವ್ದಂದ್ರೆ ಅದು 2015ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸ್ಕ್ರೀನ್ ಮೇಲೆ ನಿಮ್ಗೆ ಗೋಚರ ಆಗ್ತಾ ಇದೆ. ಸೊ 27/9/2015 ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದು. ಓಕೆ, ಇದು B.Ed ಅಂದ್ರೆ ದ್ವಿತೀಯ ಪತ್ರಿಕೆ. ಯಾರೆಲ್ಲ B.Ed ಕ್ವಾಲಿಫೈ ಆಗಿದ್ರೆ ಅವರು ಪ್ರಥಮ ಪತ್ರಿಕೆಯನ್ನು ಕೂಡ ಬರೀಬಹುದು. ನಾವು ಒಟ್ಟಾರೆಯಾಗಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿವರಣಾತ್ಮಕ ವಿಶ್ಲೇಷಣೆ ನಾವು ನೋಡ್ಕೊಂಡ್ರಿ ಅಂದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಯಾಕಂದ್ರೆ ಸುಮಾರು 10 ರಿಂದ 12 ಪಠ್ಯ ಪುಸ್ತಕಗಳನ್ನ ಅಧ್ಯಯನ ಮಾಡಿ ನಿಮ್ಮ ಮುಂದೆ ವಿಷಯವನ್ನು ಮಂಡಿಸ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತಾ ಬರ್ತೀನಿ. ಸೊ ಈಗ ವಿಷಯಕ್ಕೆ ಹೋಗೋದಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ. ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನ ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು ಅಂತಕ್ಕಂಥದ್ದಿದೆ. ನೋಡಿ, ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಸೊ ನಿಮ್ಮ ಆಯ್ಕೆಗಳಿದೆ. ಮಂದಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಉಪಯೋಗಿಸ್ತಾ ಇದ್ದೀವಾ, ಅಥವಾ ಸೃಜನಶೀಲ ಮಕ್ಕಳಿಗೆ ಉಪಯೋಗ ಮಾಡ್ತಾ ಇದ್ದೀವಾ, ಅಥವಾ ಮಾನಸಿಕ ಸವಾಲುಗಳುಳ್ಳ ಮಕ್ಕಳಿಗೆ ಉಪಯೋಗ ಮಾಡ್ತಾ ಇದ್ದೀವಾ, ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ ಉಪಯೋಗ ಮಾಡ್ಕೊಳ್ತಾ ಇದೀವ. ಸೊ ಇಲ್ಲಿ ಫಸ್ಟ್ ಒಂದು ತಿಳ್ಕೊಳ್ಳೋಣ, ಈ 4 ಕೆಟಗರಿ ಇರ್ತಕ್ಕಂಥ ಮಕ್ಕಳು ಎಲ್ಲಿ ಬರ್ತಾರೆ ಅಂತಕ್ಕಂಥದ್ದು ನೋಡೋದಾದ್ರೆ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಒಂದು ಟಾಪಿಕ್ ಬರ್ತದೆ. ಏನ್ ಬರ್ತದೆ? ವಿಶಿಷ್ಟ ಮಕ್ಕಳ ಶಿಕ್ಷಣ. ಅಲ್ಲಿವರೆಗೆ ನೀವು ಆನ್ಸರ್ನ ಊಹೆ ಮಾಡ್ಕೊಂಡು ಇಟ್ಕೊಂಡಿರ್ಬೋದು, ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತೇಳಿ. ಸೊ ಆ ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಮಕ್ಕಳನ್ನ 4 ರೀತಿಯಲ್ಲಿ ಬೈಫರ್ಕೇಟ್ ಮಾಡ್ತಾ ಬರ್ತೀವಿ. ಸೊ ಮೊದಲೇ ಒಂದು ಮಕ್ಕಳನ್ನ ನಾವೇನಂತ ಕರಿತೀವಿ? ದೈಹಿಕ ಸವಾಲುಗಳುಳ್ಳ ಮಕ್ಕಳು ಅಂತ ಕರಿತೀವಿ. ನಂತರದಲ್ಲಿ ಬೌದ್ಧಿಕ ಸವಾಲುಗಳ ಮಕ್ಕಳು ಅಂತ ಕರಿತೀವಿ. ಸಂವೇಗಾತ್ಮಕ ಮತ್ತು ಸಾಮಾಜಿಕ ಸವಾಲುಗಳ ಮಕ್ಕಳು ಅಂತ ಕರಿತೀವಿ. ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ಲಾಸ್ಟ್ಲಿ ಯಾವ್ದಂದ್ರೆ ಶೈಕ್ಷಣಿಕ ಒಂದು ಸವಾಲುಗಳ ಮಕ್ಕಳು ಅಂತ ಕರಿತಾ ಬರ್ತೀವಿ. ಇಲ್ಲಿ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವುದು ಅಂತಕ್ಕಂಥದ್ದು ಪ್ರಶ್ನೆನೇ ಅರ್ಥ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಕಾರ್ಯಪಟುತ್ವಗೊಳಿಸುವುದು ಅಂದ್ರೆ ಏನು? ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಬ್ರೈನ್ ಸ್ಟಾರ್ಮಿಂಗ್. ಏನಂತ ಕರಿತೀವಿ? ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಮನಮಂಥನ ಅಂತ ಕರಿತೀವಿ. ಬ್ರೈನ್ ಸ್ಟಾರ್ಮಿಂಗ್ ಅಥವಾ ಮನಮಂಥನ ಕಾರ್ಯಕ್ರಮ ಅಂತ ಕರಿತೀವಿ. ಮನಮಂಥನ ಅಥವಾ ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಹಿಂಗಂದ್ರೆ ಏನು? ಯಾವುದೇ ಒಂದು ಸಮಸ್ಯೆ ನಮ್ಮ ಮುಂದೆ ಎದುರಾದಾಗ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಾಕಷ್ಟು ಆಯಾಮಗಳನ್ನ ಹುಡುಕ್ಬೇಕಾಗತ್ತೆ. ಸೊ ಆಯಾಮಗಳನ್ನ ಹುಡುಕೊಂಡು ಆ ಸಮಸ್ಯೆನ ಬಗೆಹರಿಸಿಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಟೆಟ್ ಅಂತಕ್ಕಂಥದ್ದು ಒಂದು ಸಮಸ್ಯೆ ಇದೆ. ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಕಷ್ಟು ಆಯಾಮಗಳಿವೆ. ಒಂದು ನೋಟ್ಸ್ ನ ಪ್ರಿಪೇರ್ ಮಾಡ್ಕೋತೀರಾ, 1 ಬಿಟ್ಟು 2 ಪಠ್ಯ ಪುಸ್ತಕನ ಓದ್ತೀರಾ, ಕೋಚಿಂಗ್ ಅನ್ನ ತಗೋತೀರಾ, ಕ್ಲಾಸಸ್ ಗಳನ್ನ ಆಕ್ಸೆಸ್ ಮಾಡ್ಕೋತೀರಾ, ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಅನಾಲಿಸಿಸ್ ಮಾಡ್ಕೋತೀರಾ. ಇದೆಲ್ಲ ಕೂಡ ಅಂದ್ರೆ ಒಂದು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ನಾನಾ ಒಂದು ತಂತ್ರಗಳಿಗೆ ಅಂದ್ರೆ ಮನಮಂಥನ ಅಥವಾ ಬುದ್ಧಿ ಮಂಥನ ಅಂತ ಕರಿತೀವಿ, ಬ್ರೈನ್ ಸ್ಟಾರ್ಮಿಂಗ್. ಇದನ್ನ ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ಅಲೆಕ್ಸ್ ಆಕ್ಸ್ಬರ್ನ್ ಅಂತಕ್ಕಂಥವ್ರು. ಅಲೆಕ್ಸೋ ಆಕ್ಸ್ಬರ್ನ್ ಆರ್ ಓಸ್ಬಾರ್ನ್ ಅಂತ ಕರಿತೀನಿ. ಅಲೆಕ್ಸ್ ಆಕ್ಸ್ಬರ್ನ್ ಆರ್ ಓಸ್ಬಾರ್ನ್ ಅಂತೇಳಿ. ಸೊ ಇಲ್ಲಿ ನೋಡೋದಾದ್ರೆ ಒಂದು ಗಮನ ಕೊಡಿ, ಮಂದಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಇದನ್ನ ಬಳಕೆ ಮಾಡಲ್ಲ. ಸೃಜನಶೀಲ ಮಕ್ಕಳಿಗೆ ಇದನ್ನ ಬಳಕೆ ಮಾಡ್ತೀವಿ. ಮಾನಸಿಕ ಸವಾಲುಗಳ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನ ಬಿಟ್ಬಿಡಿ. ಇಲ್ಲಿ ಯಾರಿಗೆ ಬಳಕೆ ಮಾಡ್ತಾ ಇದೀವಿ? ಸೃಜನಶೀಲ ಮಕ್ಕಳಿಗೆ ಬಳಕೆ ಮಾಡ್ತಾ ಇದ್ದೀವಿ. ಸೃಜನಶೀಲ ಮಕ್ಕಳಂದ್ರೆ ಯಾರು? ಯಾರಲ್ಲಿ ಸ್ವಂತಿಕೆ ಮತ್ತು ಹೊಸತನ ಇರ್ತದೆ ಅವರೆಲ್ಲ ಸೃಜನಶೀಲ ಮಕ್ಕಳು. ಅಕಾರ್ಡಿಂಗ್ ಟು ಗಿಲ್ಫರ್ಡ್ ಬುದ್ಧಿಶಕ್ತಿಯ 3 ರಚನಾತ್ಮಕ ಸಿದ್ಧಾಂತಗಳ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಗಿಲ್ಫರ್ಡ್ ಅವರು ಹುಟ್ಟುವಾಗ ಎಲ್ಲರೂ ಬುದ್ಧಿವಂತರಾಗಿ ಹುಟ್ಟಿದ್ರು ಕೂಡ ಈ ಶಿಕ್ಷಣ ವ್ಯವಸ್ಥೆ ಅರ್ಧದಷ್ಟು ಜನರನ್ನ ಮೂರ್ಖರನ್ನಾಗಿ ಮಾಡುತ್ತೆ ಅಂತಕ್ಕಂಥದ್ದು ಹೇಳಿದ್ರು. ನಾವು ಕೂಡ ಎಲ್ಲರೂ ಮೂರ್ಖರ ಹಂಗಾದ್ರೆ ಅಂತಕ್ಕಂಥದ್ದು ಯೋಚನೆ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ಸೃಜನಶೀಲ ಮಕ್ಕಳಿಗೆ ಏನಂದ್ರೆ ಈ ಮೆದುಳನ್ನು ಕಾರ್ಯಪಟುತ್ವಗೊಳಿಸುವತಕ್ಕಂಥ ತಂತ್ರವನ್ನು ಬಳಸ್ತೀವಿ. ಅದೇ ರೀತಿಗೆ ಕಾರ್ಲ್ ರೋಜರ್ಸ್ ಅವರು ಕೂಡ ಹೇಳಿದ್ರು ಏನಂತೇಳಿ, ಮಾನಸಿಕ ಸುರಕ್ಷತೆ ಮತ್ತು ಮಾನಸಿಕ ಸ್ವಾತಂತ್ರ್ಯ ಸೃಜನಶೀಲ ಮಕ್ಕಳಿಗೆ ಅವಶ್ಯಕ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬರ್ಬೋದು. ಮಾನಸಿಕ ಸುರಕ್ಷತೆ ಮತ್ತು ಮಾನಸಿಕ ಸ್ವಾತಂತ್ರ್ಯ ಯಾರಿಗೆ ಬೇಕಾಗುತ್ತೆ? ಸೃಜನಶೀಲ ಮಕ್ಕಳಿಗೆ ಬೇಕು ಅಂತೇಳಿ ಕಾರ್ಲ್ ರೋಜರ್ಸ್ ಅನಿರ್ದೇಶಿತ ಆಪ್ತ ಸಲಹೆ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಮನೋವಿಜ್ಞಾನಿ. ನಂತರದಲ್ಲಿ ಪ್ರಮುಖ ಮಾನವತಾವಾದಿ ಅಂತ ಕರಿತೀವಿ. ಅಬ್ರಾಮ್ ಮಾಸ್ಲೋ ಅವರ ಪ್ರಕಾರ ನಾವು ಮಾನವತಾವಾದಿ ಅಂತ ಕೂಡ ಕರಿತೀವಿ. ಸೊ ಇದು ನಿಮಗೆ ಇಲ್ಲಿ ಕ್ಲಿಯರ್ ಆಯ್ತು. ಸರಿಯಾದ ಉತ್ತರ ಸೃಜನಶೀಲ ಮಕ್ಕಳು.
ಸೊ ಸೃಜನಶೀಲ ಮಕ್ಕಳಿಗೆ ಇಪಿ ಟಾರೆನ್ಸ್ ಅಂತಕ್ಕಂಥವ್ರು 84 ಲಕ್ಷಣಗಳ ಬಗ್ಗೆ ಪಟ್ಟಿ ಮಾಡ್ತಾರೆ. ಸೃಜನಶೀಲತೆ ಬಗ್ಗೆ ಮೊದಲ ಅಧ್ಯಯನ ಮಾಡ್ತಕ್ಕಂಥವ್ರು ಯಾರಾದ್ರೆ ಜೆ.ಪಿ. ಗಿಲ್ಫರ್ಡ್ ಅವರು ಕ್ರಿಯೆಗಳು, ವಸ್ತುಗಳು, ಉತ್ಪನ್ನಗಳು ಅಂತಕ್ಕಂಥ ಬುದ್ಧಿಶಕ್ತಿಯ 3 ಅಂಶಗಳ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು 3 ಆಯಾಮಗಳು ಅಂತ ಕರಿತಾ ಬರ್ತೀವಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ. ಮುಂದಕ್ಕೆ ಹೋಗೋಣ. ಎಸ್, ಎರಡನೇ ಪ್ರಶ್ನೆ. ಎಸ್, ಸ್ಕ್ರೀನ್ ಮೇಲೆ ನಿಮಗೆ ಪ್ರಶ್ನೆ ಕಾಣಿಸ್ತಾ ಇದೆ, ನೋಡ್ಕೊತಾ ಹೋಗಿ. ಕಲಿಕೆಯಲ್ಲಿ ಹಿಂದುಳಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದಲಾದರೂ ಉಂಟಾಗಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಶಿಕ್ಷಕರ ಬೋಧನಾ ರೀತಿಯಿಂದ ಕಲಿಕೆಯಲ್ಲಿ ಹಿಂದುಳಿಕೆ ಉಂಟಾಗಬಹುದಾ? ನಂತರದಲ್ಲಿ ಮಂದ ಬುದ್ಧಿಯ ಕಲಿಕೆಯಿಂದ ಉಂಟಾಗಬಹುದಾ? ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ ಒಂದು ಕಲಿಕೆಯಲ್ಲಿ ಹಿಂದುಳಿಕೆ ಉಂಟಾಗಬಹುದಾ? ಅಥವಾ ಶೈಶಾವಸ್ಥೆಯಲ್ಲಿನ ಮಾನಸಿಕ ಕಾಯಿಲೆಯಿಂದ ಕಲಿಕೆಯಲ್ಲಿ ಹಿಂದುಳಿಕೆ ಉಂಟಾಗಬಹುದಾ? ಸೊ ಇಲ್ಲಿ ಸರಿ ಉತ್ತರ ಯಾವುದು ಅಂತಕ್ಕಂಥದ್ದು ನೋಡೋದಾದ್ರೆ ಅದು ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ ಕಲಿಕೆಯಲ್ಲಿ ಹಿಂದುಳಿಕೆ ಉಂಟಾಗಲ್ಲ. ಮಿಕ್ಕಿದ ಎಲ್ಲಾ ರೀತಿಯಿಂದಲೂ ಕಲಿಕೆಯಲ್ಲಿ ಹಿಂದುಳಿಕೆ ಉಂಟಾಗಬಹುದು. ಯಾವ ರೀತಿಯಾಗಿ? ಶಿಕ್ಷಕರ ಬೋಧನಾ ರೀತಿಯಿಂದ. ಸರ್ ಹೆಂಗೆ? ಶಿಕ್ಷಕರು ಸರಿಯಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ವಿದ್ಯಾರ್ಥಿಗಳ ಒಂದು ಪಕ್ವತೆಗೆ ಅನುಗುಣವಾಗಿ, ವಿದ್ಯಾರ್ಥಿಗಳ ಕಲಿಕಾ ಒಂದು ಫಲಗಳಿಗೆ ಅನುಗುಣವಾಗಿ ಬೋಧನೆ ಮಾಡದೆ ಹೋದ್ರೆ ಆಟೋಮೆಟಿಕ್ ಆಗಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದುಳಿತಾರೆ. ಕಲಿಕೆ ಅಂದ್ರೆ ಯಾವುದು ವಿದ್ಯಾರ್ಥಿಯಲ್ಲಿ ಪರಿವರ್ತನೆಯನ್ನು ತರ್ತದೆ, ವರ್ತನೆಯಲ್ಲಿ ಪರಿವರ್ತನೆ ತರ್ತಕ್ಕಂಥದ್ದನ್ನ ಕಲಿಕೆ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಮ್ಯಾಕ್ ಡೂಗಲ್ ಮತ್ತು ಗೇಟ್ಸ್ ಅಂತಕ್ಕಂಥ 2 ಮನೋವಿಜ್ಞಾನಿಗಳು ಬರ್ತಾರೆ. ಇವ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಅಭ್ಯಾಸ ಮತ್ತು ಅನುಭವದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಉಂಟಾಗ್ತಕ್ಕಂಥ ಪರಿವರ್ತನೆಯನ್ನ ಕಲಿಕೆ ಅಂತ ಕರಿತೀವಿ. ಹೌದಾ? ಸೊ ನಂತರದ ಇಲ್ಲಿ ನೋಡ್ಕೊಳ್ಳಿ, ಮಂದ ಬುದ್ಧಿಯಿಂದ ಕೂಡ ಕಲಿಕೆಯಲ್ಲಿ ಹಿಂದುಳಿಕೆ ಉಂಟಾಗ್ತದೆ. ಇನ್ನು ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ ನಾವು ಹೇಳ್ತೀವಿ ಏನಂತೇಳಿ, ಮಗುವಿನ ವಿಕಾಸದ ಮೇಲೆ 3 ರೀತಿಯಾಗಿರ್ತಕ್ಕಂಥ ಪರಿಸರ ಪ್ರಭಾವ ಬರುತ್ತೆ. ಒಂದು ಭೌತಿಕ ಪರಿಸರ, ಬೌದ್ಧಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಅಂತ ಹೇಳಿ. ಹೌದಾ? ಆ ಬೌದ್ಧಿಕ ಪರಿಸರದಲ್ಲಿ ನಾವು ಶಾಲೆ ಮತ್ತು ಮನೆಯನ್ನ ಅಧ್ಯಯನ ಮಾಡ್ತೀವಿ. ನಂತರದಲ್ಲಿ ಭೌತಿಕ ಪರಿಸರ ಅಂತ ಬರ್ತದೆ. ತಾಯಿ ತೆಗೆದುಕೊಂಡಿರ್ತಕ್ಕಂಥ ಆಹಾರ, ಔಷಧಿಗಳು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಸೊ ಇದನ್ನ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಸರಿಯಾದ ಉತ್ತರ ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ. ಆದ್ರೆ ಇದು ಮದ್ಯಪಾನ ಮಗುವಿನ ಕಲಿಕೆಗೆ ಹಿಂದುಳಿಕೆಗೆ ಕಾರಣ ಅಲ್ಲ. ಕಲಿಕೆಯಲ್ಲಿ ಹಿಂದುಳಿಯುವ ಮಕ್ಕಳು ಒಂದು ಕೆಟಗರಿನ ಬರ್ತದೆ ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ. ಸೊ ಇಲ್ಲಿ ಔಷಧಿಗಳ ಪ್ರಭಾವ ಬರ್ತದೆ, ಆದ್ರೆ ಇಲ್ಲಿ ಭೌತಿಕ ಪರಿಸರದಲ್ಲಿ. ಸೊ ಇಲ್ಲಿ ಸರಿ ಉತ್ತರ ಆಗುತ್ತೆ. ಶೈಶಾವಸ್ಥೆಯಲ್ಲಿ ಮಾನಸಿಕ ಕಾಯಿಲೆಯಿಂದ ಕೂಡ ಅಲ್ಲ ಅಂತಕ್ಕಂಥದ್ದು ನೋಡ್ಕೊಳ್ಬಹುದು. ಅದನ್ನ ಡೆವಲಪ್ ಮಾಡ್ಬೋದು. ಮಾನಸಿಕ ಕಾಯಿಲೆಯಿಂದ ಮುಂದೆ ಏನ್ ಮಾಡ್ಬೋದು ಅಂದ್ರೆ ಡೆವಲಪ್ ಮಾಡ್ತಾ ನಾವು ಹೋಗ್ಬೋದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲಿ ಸರಿ ಉತ್ತರ ಗೊತ್ತಾಯ್ತು ನಿಮ್ಗೆ ಯಾವ್ದಾದ್ರೆ ಅದು ಆಪ್ಷನ್ 3. ಜೀವನಾವಧಿ 10 ಹಂತಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಅಕಾರ್ಡಿಂಗ್ ಟು ಎಲಿಜಬೆತ್ ಹರ್ಲಾಕ್ ಜೀವನಾವಧಿ ಎಷ್ಟು ಹಂತಗಳಿವೆ? 10 ಹಂತಗಳಿವೆ ಫ್ರೆಂಡ್ಸ್. ಯಾವುದು? ಒಂದು ಒಂದು ಪ್ರಸವ ಪೂರ್ವ ಹಂತ, ಶೈಶವ ಹಂತ, ಹಸುಳೆತನ ಹಂತ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ಲೈಂಗಿಕ ಪಕ್ವತೆ ಕಾಲ, ತಾರುಣ್ಯಾವಸ್ಥೆ, ವಯಸ್ಕತನ, ಮಧ್ಯ ವಯಸ್ಕು, ವೃದ್ಧಾಪ್ಯ ಅಂತೇಳಿ 10 ಹಂತಗಳು ಬರ್ತವೆ. ಸೊ ಹೀಗೆ ಅದು ಎಲಿಜಬೆತ್ ಹರ್ಲಾಕ್ ರವರ ಪ್ರಕಾರ, ಆರ್ನೆಸ್ಟ್ ಜೋನ್ಸ್ ರವರ ಪ್ರಕಾರ ಕೂಡ 4 ಹಂತಗಳನ್ನು ಗುರುತಿಸ್ತೀವಿ. ನಂತರ ರಾಸ್ ರವರ ಪ್ರಕಾರ ಕೂಡ 4 ಹಂತಗಳನ್ನ ಗುರುತಿಸ್ತೀವಿ. ಅದರ ಮುಂದೆ ಡಿಸ್ಕಷನ್ ಮಾಡೋಣ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ನಿಮಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಸ್, 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ನಿಮಗೆ ಗೋಚರ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ನೋಡ್ಕೊಳ್ಳಿ. ಸುಮಂತನು ಆಟದ ಸಾಮಾನುಗಳನ್ನ ಒಡೆದು ಅದರಲ್ಲಿರುವ ಭಾಗಗಳನ್ನ ತಿಳಿಯಲು ಬಿಚ್ಚುತ್ತಾನೆ ಅಂತಕ್ಕಂಥದ್ದು ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಾನೆ? ಬಿಚ್ಚುತ್ತಾನೆ. ಓಕೆ, ನೀವು ಏನ್ ಮಾಡ್ತಾ ಇದ್ರಿ ಅಥವಾ ಏನ್ ಮಾಡ್ತೀರಿ ಅದನ್ನ ನೋಡಿ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಅವನ ಕುತೂಹಲವನ್ನು ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸ್ತೀರಿ ಅಂತಕ್ಕಂಥದ್ದು, ಅಥವಾ ಸುಮಂತನನ್ನು ಆಟವಾಡೋದಕ್ಕೆ ಬಿಡುವುದಿಲ್ಲ ಅಂತಕ್ಕಂಥದ್ದು, ನಂತರದಲ್ಲಿ ಯಾವಾಗಲೂ ಹತ್ತಿರದಿಂದ ವೀಕ್ಷಿಸುತ್ತೀರಿ ಅಂತಕ್ಕಂಥದ್ದು, ಇನ್ನು ಅವನಿಗೆ ಆಟದ ಸಾಮಾನುಗಳನ್ನು ಒಡೆದು ಹಾಕಬಾರದು ಎಂದು ಅರ್ಥ ಮಾಡಿಸುತ್ತೀರಿ. ಯಾವುದು ಸರಿ ಉತ್ತರ ಆಗುತ್ತೆ? ಎಸ್, ಯೋಚನೆ ಮಾಡಿದ್ರೆ ಅಂತ ಹೇಳಿ ಭಾವಿಸ್ತೀನಿ. ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ? ಎಸ್, ನಿಮ್ಮ ಉತ್ತರ ಸರಿ ಇದೆ. ಆಪ್ಷನ್ 1 ಇಲ್ಲಿ ಸರಿ ಉತ್ತರ ಆಗುತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಗಲೇ ಒಂದು ಸೃಜನಶೀಲತೆ ಅಂತಕ್ಕಂಥದ್ದು ಹೇಳಿದೆ. ಸೊ ಇಲ್ಲಿ ಮಗುವಿನ ಒಂದು ಕುತೂಹಲವನ್ನು ಪ್ರೋತ್ಸಾಹಿಸಬೇಕು, ಆತನ ಹೊಸತನವನ್ನ, ಆತನ ಸ್ವಂತಿಕೆಯನ್ನ ಪ್ರೋತ್ಸಾಹಿಸಬೇಕೆ ಹೊರತು ಆತನನ್ನ ನಾವು ಹೇಳಿದ್ರೆ ಮೊಟಕುಗೊಳಿಸ್ತಕ್ಕಂಥದ್ದು, ಆತನ ಸಾಮರ್ಥ್ಯಗಳನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಬಹುದು. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಪ್ರೋತ್ಸಾಹಿಸಿ ಆತನ ಒಂದು ಶಕ್ತಿ ಸಾಮರ್ಥ್ಯವನ್ನು ಏನ್ ಮಾಡ್ಬೇಕಂದ್ರೆ ಉದಾತ್ತೀಕರಿಸಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಕೂಡ ಸೃಜನಶೀಲ ಮಕ್ಕಳ ಒಂದು ಪ್ರಮುಖ ಲಕ್ಷಣ ಅಂತಕ್ಕಂಥದ್ದನ್ನ ನೋಟ್ ಮಾಡ್ಕೊಳ್ಬೇಕು. ಸೃಜನಶೀಲ ಮಕ್ಕಳಿಗೆ 84 ಪ್ರಮುಖ ಲಕ್ಷಣಗಳ ಪಟ್ಟಿ ಮಾಡಿದ್ದಾರೆ ಇಪಿ ಟಾರೆನ್ಸ್ ಅಂತಕ್ಕಂಥವ್ರು. ಸೊ ಮುಂದೆ ಅದರ ಬಗ್ಗೆ ಸೃಜನಶೀಲ ಅಂತಕ್ಕಂಥ ಒಂದು ಟಾಪಿಕ್ ನ ಎತ್ಕೊಂಡಾಗ ಕ್ಲಿಯರ್ ಕಟ್ ಆಗಿ ಮಾತಾಡ್ತೀನಿ. ಆದ್ರೂ ಕೂಡ ಕೆಲವೊಂದು ಕ್ವಶನ್ಸ್ ಇದೆ, ಅಲ್ಲಿನೇ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದು ಕ್ಲಿಯರ್ ಆಯ್ತಾ ನಿಮ್ಗೆ? ನೆಕ್ಸ್ಟ್ ಕ್ವಶನ್. ಎಸ್, ಪ್ರಶ್ನೆ ಈ ರೀತಿಯಾಗಿದೆ, ನೋಡ್ಕೊಳ್ಳಿ ಏನಿದೆ ಪ್ರಶ್ನೆ ಅಂತೇಳಿ. ಕೆಲವು ಕಹಿ ಅನುಭವಗಳ ನಂತರ ಮಗುವೊಂದು ಶಿಕ್ಷಕರನ್ನ ದ್ವೇಷಿಸಲು ಪ್ರಾರಂಭಿಸುತ್ತದೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು? ಕಹಿ ಅನುಭವಗಳು. ಯಾಕಂದ್ರೆ ಇಲ್ಲಿ ಆಪ್ಷನ್ ನೋಡ್ಕೊಂಡ್ಬಿಡೋಣ. ಜ್ಞಾನಾತ್ಮಕ ವರ್ತನೆ ಅಂತಿದೆ, ಕ್ರಿಯಾತ್ಮಕ ವರ್ತನೆ ಅಂತಿದೆ ಅಥವಾ ಕ್ರಿಯಾಜನ್ಯ ವರ್ತನೆ ಅಂತ ಕರೀತಾರೆ, ಭಾವನಾತ್ಮಕ ವರ್ತನೆ ಅಂತಿದೆ, ಪ್ರತಿಫಲನಾತ್ಮಕ ವರ್ತನೆ ಇದೆ. ಎಸ್, ಆನ್ಸರ್ ಜಡ್ಜ್ ಮಾಡಿದ್ರೆ ಅಂತ ಭಾವಿಸ್ತೀನಿ. ಇಲ್ಲಿ ಸರಿ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಭಾವನಾತ್ಮಕ ವರ್ತನೆ ಆಗುತ್ತೆ.
ಓಕೆ. ಸೊ ಕೆಲವು ಕಹಿ ಅನುಭವಗಳು ವಿದ್ಯಾರ್ಥಿಯನ್ನ ಪದೇ ಪದೇ ಅವಮಾನಿಸೋದ್ರಿಂದ ವಿದ್ಯಾರ್ಥಿಗಳ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಆಟೋಮೆಟಿಕ್ ಆಗಿ ವಿದ್ಯಾರ್ಥಿ ಏನ್ ಮಾಡುತ್ತಂದ್ರೆ ದ್ವೇಷಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಯನ್ನ ಕರೆಸಿ ಆತನೊಂದಿಗೆ ಸಮಾಲೋಚಿಸಿ ನೀವೇನ್ ಮಾಡ್ಬೇಕಂದ್ರೆ ಆತನ ಭಾವನೆಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಸಂವೇಗಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಆತನ ಪ್ರೀತಿ, ವಿಶ್ವಾಸ, ಭಯ, ಕುತೂಹಲ ಇವೆಲ್ಲವೂ ಕೂಡ ಏನಂದ್ರೆ ಆತನ ಸಂವೇಗಗಳನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ಅನುಭೂತಿ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ ನಮ್ಮ ಸೈಕಾಲಜಿಯಲ್ಲಿ. ಏನಂತ ಬರ್ತದೆ? ಅನುಭೂತಿ ಅಂತ ಕರಿತೀವಿ. ಅನುಭೂತಿ ಅಂದ್ರೆ ಏನು? ಏನ್ರಿ ಅನುಭೂತಿ ಅಂತ ಹೇಳಿ ಸಂವೇಗಾತ್ಮಕ ಬುದ್ಧಿಶಕ್ತಿಯಲ್ಲಿ ಬರ್ತಕ್ಕಂಥದ್ದು. ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತಕ್ಕಂಥ ಬಳಸಿದ್ರು ಡೇನಿಯಲ್ ಗೋಲ್ಮನ್ ಅವರು. ಮೊದಲು ಬಳಸಿದ್ದು ಜಾನ್ ಮೇಯರ್ ಮತ್ತು ಪೀಟರ್ ಸಾಲೋವೆ ಅಂತಕ್ಕಂಥವ್ರು 1990ರಲ್ಲಿ. ಓಕೆ, 1995ರಲ್ಲಿ ಡೇನಿಯಲ್ ಗೋಲ್ಮನ್ ಅಂತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಪುಸ್ತಕವನ್ನು ಕೂಡ ಬರೆದ್ರು. ಸೊ ಅದರಲ್ಲಿ ಅನುಭೂತಿ ಅಂತ ಬರ್ತದೆ. ತನ್ನ ಭಾವನೆಗಳ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಮುಂದೆ ಇರ್ತಕ್ಕಂಥ ವ್ಯಕ್ತಿಯ ಭಾವನೆಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಬೇಕಾಗತ್ತೆ. ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ. ಇಲ್ಲಿ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥದ್ದು ಅಥವಾ ವಿದ್ಯಾರ್ಥಿಯ ಭಾವನೆಗಳನ್ನ ಯಾಕೆ ಆ ರೀತಿ ಮಾಡ್ತಾ ಇದೆ ಅಂತಕ್ಕಂಥದನ್ನ ಕರೆದು ನೀವೇನಾದ್ರೆ ಮಾತಾಡ್ಸೋದನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ನೋಟ್ ಮಾಡ್ಕೊಳ್ಬೇಕು. ಅದು ಕಹಿ ಅನುಭವಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಶಿಕ್ಷಕರಾದರೂ ವಿದ್ಯಾರ್ಥಿಗಳನ್ನ ಟ್ರೀಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಸ್, ಪ್ರಶ್ನೆ ಸಂಖ್ಯೆ 5 ನಿಮ್ಮ ಸ್ಕ್ರೀನ್ ಮೇಲೆ ಗೋಚರ ಆಗ್ತಾ ಇದೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಶಿಕ್ಷಕನಿಗೆ ಸಹಾಯಕಾರಿಯಾಗಿದೆ ಅಂತ ಕೇಳಿದ್ದಾರೆ. ಅಪ್ಲಿಕೇಬಲ್ ಕ್ವಶನ್ಸ್ ಇದೆ. ಅತಿಯಾದ ಶಿಸ್ತನ್ನು ಜಾರಿಗೊಳಿಸುವುದು ಅಂತ ಕೊಟ್ಟಿದ್ದಾರೆ. ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟುವುದು ಅಂತ ಕೊಟ್ಟಿದ್ದಾರೆ. ಬೇರೆ ಮಕ್ಕಳೊಂದಿಗೆ ಹೋಲಿಸುವುದು ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ಸಂಪೂರ್ಣವಾಗಿ ಅತಿಯಾದ ಒತ್ತನ್ನು ನೀಡ್ತಕ್ಕಂಥದ್ದು. ಸೊ ಯಾವ್ದಾಗತ್ತೆ? ಜಸ್ಟ್ ಥಿಂಕ್ ಮಾಡ್ತಾ ಹೋಗಿ. ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯಕಾರಿಯಾಗಿದೆ? ನೋಡ್ಕೊಳ್ಳಿ, ಅತಿಯಾದ ಶಿಸ್ತನ್ನು ಜಾರಿಗೊಳಿಸಿದ್ರೆ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ. ಸೊ ಇಲ್ಲಿ ಅನಾರೋಗ್ಯಕರ ಸ್ಪರ್ಧೆನ ತಡೆಗಟ್ಟಬಹುದಾ? ಎಸ್, ಥಿಂಕ್ ಮಾಡಿದ್ರ ಮೇಲೆ. ಬೇರೆ ಮಕ್ಕಳೊಂದಿಗೆ ಹೋಲಿಸ್ತಾ ಇದ್ರೆ, ಕಂಪೇರ್ ಮಾಡ್ತೀರಾ ಅವನಿಗೆ. ಸೊ ಚೆಕ್ ನೋಡು, ಅವ್ನು ಹೆಂಗಿದ್ದಾನೆ, ನೀನ್ ಹೆಂಗಿದ್ದಾನೆ, ಪದೇ ಪದೇ ಎಷ್ಟು ಸರಿ ಅಂತ ಹೇಳ್ತೀರಾ. ಆಟೋಮೆಟಿಕ್ ಆಗಿ ಅವನಲ್ಲಿ ಏನು ಬರ್ತದೆ ಅದು ಕೀಳಿರಿಮೆ ಅಂತಕ್ಕಂಥದ್ದು ಹುಟ್ಟಲಿಕ್ಕೆ ಕಾರಣ ಆಗುತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮತ್ತೆ ಮನೋಸಾಮಾಜಿಕ ವಿಕಾಸದ ಹಂತಗಳಲ್ಲಿ ಎರಿಕ್ಸನ್ ಅವ್ರ ಬಗ್ಗೆ ಇದ್ರ ಬಗ್ಗೆ ತುಂಬಾ ಡೆಪ್ತ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ತಿಳ್ಕೊಳ್ಳೋಣ. ಸಂಪೂರ್ಣತೆಗೆ ಅತಿಯಾದ ಒತ್ತನ್ನು ಇಡ್ತಕ್ಕಂಥದ್ದು ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಅನಾರೋಗ್ಯಕರ ಸ್ಪರ್ಧೆಯನ್ನ ತಡೆಗಟ್ಟತಕ್ಕಂಥದ್ದು. ಸೊ ಅನಾರೋಗ್ಯಕರ ಸ್ಪರ್ಧೆ ಅಂದ್ರೆ ವಿದ್ಯಾರ್ಥಿಗಳ ಮಧ್ಯೆ ಏನಾದ್ರೆ ಆರೋಗ್ಯಕರ ಸ್ಪರ್ಧೆನ ಉಂಟು ಮಾಡ್ತಕ್ಕಂಥದ್ದು. ಶಿಕ್ಷಕ ಮತ್ತು ವಿದ್ಯಾರ್ಥಿ ಮಧ್ಯೆ ಆರೋಗ್ಯಕರ ಸ್ಪರ್ಧೆ ಇರಬೇಕು. ಶಿಕ್ಷಕ ಮತ್ತು ಪಾಲಕರ ಮಧ್ಯೆ ಆರೋಗ್ಯಕರ ಸ್ಪರ್ಧೆ ಇರಬೇಕು. ಆವಾಗ ವಿದ್ಯಾರ್ಥಿಯ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಡ್ಲಿಕ್ಕೆ ಶಿಕ್ಷಕನಿಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ವಿದ್ಯಾರ್ಥಿ ಮಾನಸಿಕ ಒತ್ತಡಕ್ಕೆ ಸಿಲುಕಿ ಆ ಒಂದು ಕಲಿಕೆಯ ಮೇಲೆ ಪ್ರಭಾವ ಬೀರೋದನ್ನ ನಾವು ಕಾಣಬಹುದು. ಹೀಗಾಗಿ ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿ, ಅದು ದೈಹಿಕವಾಗಿ, ಬೌದ್ಧಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ವಿದ್ಯಾರ್ಥಿಯನ್ನ ನಾವು ಮುಂದೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಏನ್ ಬೇಕಾಗತ್ತೆ? ಶಿಕ್ಷಕನ ಒಂದು ಜಾಣ್ಮೆ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಕನ ಒಂದು ಅನುಭವ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಕ ತೆಗೆದುಕೊಂಡಿರ್ತಕ್ಕಂಥ ಎಚ್ಚರಿಕೆ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಕ ಹೊಂದಿರತಕ್ಕಂಥ ಒಂದು ಸಂಪನ್ಮೂಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಂಪನ್ಮೂಲ ಅಂದ್ರೆ ಶ್ರೀಮಂತಿಕೆ ಅಲ್ಲ. ಸಂಪನ್ಮೂಲ ಅಂದ್ರೆ ವಿಷಯದಲ್ಲಿ ಹೊಂದಿರತಕ್ಕಂಥ ಪ್ರಭುತ್ವ ಆಗಿರ್ಬೋದು, ಆತ ಟೀಚಿಂಗ್ ಮಾಡ್ತಕ್ಕಂಥ ಒಂದು ಬೋಧನಾ ಶೈಲಿ ಆಗಿರ್ಬೋದು, ಅಥವಾ ಆತ ಹೊಂದಿರತಕ್ಕಂಥ ಅನುಭವ ಆಗಿರ್ಬೋದು. ಇದೆಲ್ಲವೂ ಕೂಡ ಏನಂದ್ರೆ ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಂದಕ್ಕೆ ಹೋಗೋಣ. ಎಸ್, 6ನೇ ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ ಅಂತಕ್ಕಂಥದ್ದು. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳ್ತಾನೆ. ಈ ಹೊಂದಾಣಿಕೆಯ ತಂತ್ರಕ್ಕೆ ಉದಾಹರಣೆ. ಸೈಕಾಲಜಿಯಲ್ಲಿ ಪ್ರಶ್ನೆ ಬಂದಾಗ ನೋಡಿರ್ಬೋದು, ತುಂಬಾ ಜನರು ಹೇಳ್ತಾರೆ, ಸರ್ ಯಾವುದೇ ಬುಕ್ ಇಂದ ಕ್ವಶನ್ಸ್ ಬಂದಿಲ್ಲ ಹೆಂಗೆ ಸರ್ ನೀವು ಟೀಚ್ ಮಾಡಿದ್ರಿ ಅದರಲ್ಲಿ ಕ್ವಶನ್ಸ್ ಯಾವ್ದು ಬರಲ್ಲ ಹೆಂಗೆ ಅಂತಕ್ಕಂಥದ್ದು. ಸೈಕಾಲಜಿ ಅಂತಕ್ಕಂಥದ್ದು ಅಪ್ಲಿಕೇಬಲ್ ಪೇಪರ್. ಸೊ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಇದೇ ಒಂದು ಈಗ ನಾವು 12 ಟೆಕ್ಸ್ಟ್ ಬುಕ್ ನ ಸ್ಟಡಿ ಮಾಡಿದ್ದೀನಿ ನಾನು ಸುಮಾರು. ಸೊ 12 ಟೆಕ್ಸ್ಟ್ ಬುಕ್ ಅಲ್ಲಿ ನೋಡೋದಾದ್ರೆ ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಗಳನ್ನ ಲಾಸ್ಟ್ ಈ ಒಂದು GPSTR ಗೆ ಕ್ವಶನ್ಸ್ ಬರಲಿಲ್ಲ, 1ರಿಂದ 2-3 ಕ್ವಶನ್ಸ್ ಬಂತು. ಆದ್ರೆ ಅಪ್ಲಿಕೇಬಲ್ ಕ್ವಶನ್ಸ್ ಜಾಸ್ತಿ ಇತ್ತು. ಸೊ ಇಟ್ ಮೀನ್ಸ್ ಇಗ್ನೋ ಸಿಲೆಬಸ್, NCERT ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಈ ಒಂದು ಅಂಶವನ್ನ ನೋಡೋದಾದ್ರೆ ಅಂದ್ರೆ ಇದರಲ್ಲಿ ನಿಮಗೆ ಒಂದು ಹೋಲಿಕೆಯನ್ನು ಮಾಡಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಭ್ಯರ್ಥಿಗಳು ಕೂಡ ಇದೇ ರೀತಿ ಪ್ರಕ್ಷೇಪಣೆ ಮಾಡ್ತಾರೆ ಟೀಚರ್ಸ್ ಮೇಲೆ. ಸೊ ಹೆಂಗಿದೆ ನೋಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಅಂದ್ರೆ ಆನ್ಸರ್ ನಾನೇ ಹೇಳ್ಬಿಟ್ಟೆ ಇಲ್ಲಿ ಇರ್ಲಿ. ಸೊ ಪರೀಕ್ಷೆಯಲ್ಲಿ ಅನುತ್ತೀರ್ಣದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸರಿಯಾದ ಉತ್ತರ ಪ್ರಕ್ಷೇಪಣೆ ಆಗುತ್ತೆ. ಯಾಕಂದ್ರೆ ತನ್ನ ನ್ಯೂನತೆಗಳನ್ನ, ತನ್ನ ವಿಫಲತೆಗಳನ್ನ ಒಪ್ಪಿಕೊಳ್ಳಲಾಗದೆ ಇನ್ನೊಬ್ಬರ ಮೇಲೆ ಹೇರ್ತಕ್ಕಂಥದ್ದು, ಅದಕ್ಕೆ ಪ್ರಕ್ಷೇಪಣೆ ಅಂತ ಕರಿತೀವಿ. ಸೊ ನನ್ನ ವಿಫಲತೆಗಳನ್ನ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಾನು, ಹೌದಾ. ನಂತರದಲ್ಲಿ ಪರಿಹಾರ, ಇದರಲ್ಲಿ 3 ಪರಿಹಾರಗಳು ಬರ್ತದೆ. ಒಂದು ನೇರ ಪರಿಹಾರ ಅಂತ ಬರ್ತದೆ, ಒಂದು ಬದಲಿ ಪರಿಹಾರ ಅಂತ ಬರ್ತದೆ, ಮತ್ತೊಂದು ಪರೋಕ್ಷ ಪರಿಹಾರ ಅಂತ ಬರ್ತದೆ. ಸೊ ನೇರ ಪರಿಹಾರ, ಕರ್ನಾಟಕ ಟೆಟ್ ಪಾಸ್ ಆಗ್ತಾ ಇಲ್ಲ ಸರ್, GPSTR ಪಾಸ್ ಆಗ್ತಾ ಇಲ್ಲ ಸರ್, ಇಲ್ಲೇ ಶ್ರಮ ವಹಿಸಿ ಇಲ್ಲೇ ಪಾಸ್ ಆಗ್ತೀನಿ, ಅದೇ ನೇರ ಪರಿಹಾರ. ನಾನು ಬಿಡಲ್ಲ ಸರ್, ನಾನು 2017-19ರಲ್ಲಿ 2 ಬಾರಿ ನಾನು ವಿಫಲತೆಯನ್ನು ಹೊಂದಿದ್ದೀನಿ, ಇಟ್ ಮೀನ್ಸ್ ಸೋಲನ್ನ ಕಂಡಿದ್ದೀನಿ. ಆದ್ರೆ 2022ರಲ್ಲಿ ನಾನು ಮತ್ತೆ ಪ್ರಯತ್ನ ಮಾಡಿ 78.91% ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಮಾಡಿದ್ದೀನಿ.
ಸೊ ಇನ್ನೇನೋ ರಿಸಲ್ಟ್ ಬರಬೇಕು, ವೇಟ್ ಮಾಡ್ತಾ ಇದೀವಿ. ಸೊ ನೋಡೋಣ ಏನೇನಾಗತ್ತೆ ಅಂತಕ್ಕಂಥದ್ದು. ಪರಿಹಾರ, ನೇರ ಪರಿಹಾರ. ಸೋಲನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರಬೇಡಿ. ಸೋಲೆ ಗೆಲಿನ ಸೋಪಾನ. ಸೋಲಿಂದ ಕಲಿತಾ ಇದೀವಿ. 2017-19 ಆಗ್ತಾ ಇದ್ರೆ ನಾನು ಎಷ್ಟು ಕ್ಲಾಸಸ್ಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಎಫರ್ಟ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇಷ್ಟು ವಿದ್ಯಾರ್ಥಿಗಳಿಗೆ ನಾನು ಮುಟ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಹಂಗೆ ನೀವು ಸೋಲೆ ಗೆಲುವಿನ ಸೋಪಾನ ಅಂತಕ್ಕಂಥ ತಿಳ್ಕೊಳ್ಳಿ. ನಂತರದಲ್ಲಿ ಪರಿಹಾರ ಅಂತಕ್ಕಂಥದ್ದು ಪರೋಕ್ಷ ಪರಿಹಾರ. ನಿಮಗೆ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಾನು ನನ್ನ ಮಕ್ಕಳಲ್ಲಿ ನೋಡಿ ನನ್ನ ಸಾಧನೆಯನ್ನು ಖುಷಿ ಪಡ್ತೀನಿ. ನನ್ನ ಮಕ್ಕಳು, ನನ್ನ ಫ್ರೆಂಡ್ಸು ಅವರೆಲ್ಲ ನಾನು ಟೀಚರ್ ಆಗಿದಾರಪ್ಪ ಅಂತ ಹೇಳಿ ಖುಷಿ ಪಡ್ತೀನಿ. ದಟ್ ಈಸ್ ಪರೋಕ್ಷ ಪರಿಹಾರ. ಇನ್ನು ಬದಲಿ ಪರಿಹಾರ, ನಾನು ಟೀಚಿಂಗ್ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತೀನಿ, KS IAS ಮಾಡ್ತೀನಿ, ಅಥವಾ SDFA ಮಾಡ್ತೀನಿ, ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಆಯ್ಕೆಯಾಗಿ ತೋರಿಸ್ತೀನಿ. ಅದು ಬದಲಿ ಪರಿಹಾರ ಅಂತ ಕರಿತೀವಿ. ಇದು ಕೂಡ ಎಕ್ಸಾಮ್ ಅಲ್ಲಿ ಬರ್ತದೆ. ನಂತರ ಉದಾತ್ತೀಕರಣ ನೋಡಿ. ಉದಾತ್ತೀಕರಣ ಅಂದ್ರೆ ಏನು? ಸೊ ಧನಾತ್ಮಕ ರಕ್ಷಣಾ ತಂತ್ರ ಯಾವ್ದಾದ್ರು ಅದು ಉದಾತ್ತೀಕರಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಬ್ಬಳು ಟೀಚರು ತನಗೆ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನ ತನ್ನ ಮಕ್ಕಳು ಅಂತೇಳಿ ಭಾವಿಸ್ತಾಳೆ. ಉದಾತ್ತೀಕರಣಕ್ಕೆ ಒಂದು ಉದಾಹರಣೆ ಅಂತಕ್ಕಂಥದ್ದು. ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನ ತನ್ನ ಮಕ್ಕಳು ಅಂತೇಳಿ ಭಾವಿಸ್ತಾಳೆ. ಈಗ ಲೈಂಗಿಕ ಕವನಗಳು ನೋಡಿರ್ಬೋದು. ಯಾರಾದ್ರೂ ಹುಡುಗಿ ಕೊಟ್ಟರೆ ಬಡಿತಾರೆ ಅಂತ ತಿಳ್ಕೊಂಡು ಆತ ಏನ್ ಮಾಡ್ತಾನೆ ಅಂದ್ರೆ ಒಂದು ಕವನವನ್ನು ಬರೆದು ತನ್ನ ಸ್ಟೇಟಸ್ ಅಲ್ಲಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹಾಕೊಂಡ್ಬಿಟ್ಟ. ಅವಾಗ ಆ ಹುಡುಗಿ ಏನಂದ್ರೆ, ಅದು ಹುಡುಗಿ ಆಗಿರ್ಬೋದು ಅಥವಾ ಬೇರೆ ಜನರು ವಾ ಕ್ಯಾ ಬಾತ ಅಂತಾರೆ. ಕ್ಯಾ ಅಂದ್ರೆ ಬಾತ ಅಂದ್ರೆ ಎಂತ ಅದ್ಭುತವಾಗಿರ್ತಕ್ಕಂಥ ಕವನವನ್ನು ಆಯ್ತಾ ಬರ್ದಿದ್ದಾನೆ ಅಂತಕ್ಕಂಥದನ್ನ ಅಂದ್ರೆ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಅನ್ನ ಕಾಣ್ತಕ್ಕಂಥದ್ದು ಧನಾತ್ಮಕ ಅಂತ ಕರಿತೀವಿ. ಇನ್ನು ಪ್ರತಿಗಮನ ಅಥವಾ ಹಿಮ್ಮರಳುವಿಕೆ ಅಂತ ಕೂಡ ಒಂದು ಬರ್ತದೆ. ಏನಿದು? ಬಾಲ್ಯ ಸಹಜವಾಗಿರ್ತಕ್ಕಂಥ ವರ್ತನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರತಿಗಮನ ಅಂತ ಕರಿತೀವಿ. ಬಾಲ್ಯ ಸಹಜವಾಗಿರ್ತಕ್ಕಂಥ ವರ್ತನೆ ಅಂದ್ರೆ ಬೆರಳು ಚಿಪ್ಪೋದು, ಹಾಸಿಗೆಯಲ್ಲಿ ಒದ್ದೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಮಕ್ಕಳು ಮಾಡ್ತವೆ. ನೀವು ಎದ್ದಂತ ಒಂದು ಪ್ರಶ್ನೆ ಕೇಳಿ, ಒಂದು ಮಗುಗೆ ಕರೆದು ಏ ತಂಗಿ ಬಾಯಿಲಿ ಅಂತ ಕರೀರಿ, ಏ ತಮ್ಮ ಬಾಯಿಲಿ ಇದಕ್ಕೆ ಆನ್ಸರ್ ಹೇಳು, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದಾಗ ಆ ಮಗು ಆನ್ಸರ್ ಕೊಡ್ಬಿಟ್ಟು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಇದ್ರ ಅರ್ಥ ಏನಂದ್ರೆ ಹಿಮ್ಮರಳ್ತಾ ಇದೆ, ಪ್ರತಿಗಮನ, ಬಾಲ್ಯ ಸಹಜವಾಗಿರ್ತಕ್ಕಂಥ ವರ್ತನೆ ವ್ಯಕ್ತಪಡಿಸ್ತಾ ಇದೆ. ಅದೇ ರೀತಿಯಾಗಿ ಮನೆಯಲ್ಲಿ ನೋಡಿರ್ಬೋದು, ಹೆಣ್ಮಕ್ಳೆಲ್ಲ ಏನಂದ್ರೆ ಸಿಟ್ಟು ಬಂದಾಗ ಗೋಡೆಗೆ ತಲೆ ಚಚ್ಕೋತಾರೆ, ಅಥವಾ ನಾನು ಈ ರೀತಿ ಆಗ್ಬಾರ್ದಾಗಿತ್ತು, ಹಿಂಗ ಆಗ್ಬಾರ್ದಾಗಿತ್ತು ಅಂತಕ್ಕಂಥ ಒಂದು ಹಿಮ್ಮರಳ್ತಾ ಇದ್ರೆ ಬಾಲ್ಯ ಸಹಜವಾಗಿರ್ತಕ್ಕಂಥ ವರ್ತನೆಯನ್ನ ತಲೆ ಚಚ್ಕೊಳ್ತಕ್ಕಂಥದ್ದು. ಇವೆಲ್ಲ ನಾವು ಕಾಮನ್ ಆಗಿ ನೋಡ್ತೀವಿ. ಅದರಲ್ಲಿ ಮತ್ತೆ ರಕ್ಷಣಾ ತಂತ್ರಗಳು ಬಂದಾಗ ಇಂಡೆಪ್ತ್ ಆಗಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ತಾದಾತ್ಮ ಅಂತ ಕೂಡ ಬರ್ತದೆ. ನಂತರದಲ್ಲಿ ಅದನ್ನ ಅನನ್ಯತೆ ಅಂತ ಕರಿತೀವಿ. ನಂತರದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಪ್ರತಿಷ್ಠಾಪನೆ ಅಂತ ಬರ್ತದೆ. ಇವಾಗ ನೋಡೋಣ ಏನೇನಿದೆ ಅಂತಕ್ಕಂಥ. ಪ್ರಕ್ಷೇಪಣೆ ಅಂತಕ್ಕಂಥದ್ದು ಬಾಹ್ಯಾರೋಪಣೆ. ಅಂದ್ರೆ ಇದ್ರ ಸರಿಯಾದ ಉತ್ತರ ಯಾವುದು? ಬಾಹ್ಯಾರೋಪಣೆ, ಇನ್ನೊಬ್ಬರ ಮೇಲೆ ಆರೋಪಿಸ್ತಕ್ಕಂಥ ಪ್ರಕ್ರಿಯೆ. ಅರ್ಥ ಆಯ್ತಾ ಅನ್ಕೊಳ್ತೀನಿ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದೆ. ಎಸ್, ನೆಕ್ಸ್ಟ್ ಕ್ವಶನ್, ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸಮಸ್ಯಾತ್ಮಕ ವಿದ್ಯಾರ್ಥಿ ಇದೆ. ಸಮಸ್ಯೆ ಅಂತ ಬಂದಾಗ ಅಥವಾ ಶಿಕ್ಷಣ ಅಂತ ಬಂದಾಗ ಡೈರೆಕ್ಟ್ ಒಂದು ಥಿಂಕ್ ಮಾಡಿ ಫಸ್ಟ್ ಆಪ್ಷನ್ಸ್ ನೋಡ್ಕೊಂಡ್ಬಿಡೋಣ. ವ್ಯಕ್ತಿ ಅಧ್ಯಯನ ಇದೆ, ಅಂತರವಲೋಕನ ಇದೆ, ಶೇಷಾವಸ್ಥೆ ಇದೆ, ಪ್ರಾಯೋಗಿಕ ಇದೆ. ಇದರಲ್ಲಿ ಶೇಷಾವಸ್ಥೆ ಅಂತಕ್ಕಂಥದ್ದು ಡೈರೆಕ್ಟ್ ನೀವು ಕ್ಯಾನ್ಸಲ್ ಮಾಡ್ತೀರಾ, 3 ಉಳ್ಕೊಳ್ತದೆ. ಇದರಲ್ಲಿ ಸಮಸ್ಯಾತ್ಮಕ ವರ್ತನೆ ಅಂತ ತೆಗೆದುಕೊಂಡು, ವರ್ತನೆ ಅಂದ್ರೇನು? ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದಂತ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆಯನ್ನ ವರ್ತನೆ ಅಂತ ಕರಿತೀವಿ. ವರ್ತನವಾದ ಪಿತಾಮಹ JB ವಾಟ್ಸನ್ ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಸಮಸ್ಯಾತ್ಮಕ ವರ್ತನೆಯನ್ನು ಬಗೆಹರಿಸಲಿಕ್ಕೆ ವ್ಯಕ್ತಿ ಅಧ್ಯಯನ ಮಾಡಬೇಕಾಗುತ್ತೆ. DFD ಬುಕ್ಸ್ ಇದರ ಪ್ರತಿಪಾದಕರು. ಯಾರು? DFD ಬುಕ್ಸ್. ಇನ್ನು ಪ್ರಾಯೋಗಿಕ ಅಧ್ಯಯನ ವಿಲ್ಹೆಲ್ಮ್ ಊಂಟ್ ಅಂತ ಕರಿತೀವಿ. ಯಾರು? ವಿಲ್ಹೆಲ್ಮ್ ಊಂಟ್. ಇನ್ನು ಅಂತರವಲೋಕನ EB ಟೀಶ್ನರ್. ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳುದು. ಸಿಂಹ ಒಂದು ಸ್ವಲ್ಪ ಅವಧಿಯ ಮುಂದೆ ಬಂದ ನಂತರದಲ್ಲಿ ಹಿಂದೆ ವಾಪಸ್ ತಿರುಗಿ ನೋಡುತ್ತೆ. ಇಟ್ ಮೀನ್ಸ್ ಏನ್ ಮಾಡುತ್ತೆ? ಅಂತರವಲೋಕನ ಮಾಡುತ್ತೆ. ಸಿಂಹಾವಲೋಕನ ಅಂತ ಕರಿತೀವಿ. ಸೊ ವ್ಯಕ್ತಿ ಅಧ್ಯಯನ ಇದರಲ್ಲಿ 7 ವಿಧಾನಗಳು ಬರ್ತದೆ. ಎಕ್ಸಾಮ್ ಅಲ್ಲಿ ಇದನ್ನ ಪ್ರಶ್ನೆ ಕೇಳ್ತಾನೆ. ಏನು? ಒಂದು ನೈದಾನಿಕತೆ ಅಂತಕ್ಕಂಥದ್ದು ನೈದಾನಿಕತೆ ಬರ್ತದೆ. ಎರಡನೇದು ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಬರ್ತದೆ. ಸಮಸ್ಯೆಗಳಿಗೆ ಪರಿಹಾರ. ಸರ್ ಮೇಡಮ್, ಸಮಸ್ಯೆಗಳಿಗೆ ಪರಿಹಾರ ಅಂತ ಬರ್ತದೆ, ರೈಟ್? ಸೊ ಇದನ್ನ ನೋಡ್ತಾ ಬರ್ತೀವಿ ವ್ಯಕ್ತಿ ಅಧ್ಯಯನದಲ್ಲಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ. ಮುಂದಕ್ಕೆ ಹೋಗೋಣ. ಇನ್ನು ಸಾಕಷ್ಟು ಅಂಶಗಳಿವೆ ಇದ್ರ ಮೇಲೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಅಂತರವಲೋಕನದ ಬಗ್ಗೆ ಆಗಿರ್ಬೋದು, ಪ್ರಾಯೋಗಿಕ ವಿಧಾನದ ಬಗ್ಗೆ ಆಗಿರ್ಬೋದು. ಇದರಲ್ಲಿ ಚರಾಂಶಗಳು ಇಂಪಾರ್ಟೆಂಟ್. ಒಂದು ಸ್ವತಂತ್ರ ಚರಾಂಶ, ಪರತಂತ್ರ ಚರಾಂಶ ಮತ್ತು ಅಸಂಗತ ಚರಾಂಶ ಅಂತ ಬರ್ತದೆ. ಮುಂದೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ 8ನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ. ಎಸ್, ಈ ಹಂತವನ್ನ ಬೆಳವಣಿಗೆಯ ಬುಗ್ಗೆ ಅಂತ ಕರೀತಾರೆ ಅಂತಕ್ಕಂಥದ್ದು. ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ನಾನು ಏನಂತೇಳಿ, ಜೀವನಾವಧಿಯ 10 ಹಂತಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಇದು. ಪೂರ್ವ ಬಾಲ್ಯಾವಸ್ಥೆ ಅಂತ ಕೊಟ್ಟಿದ್ದಾರೆ, ಉತ್ತರ ಬಾಲ್ಯಾವಸ್ಥೆ ಅಂತ ಕೊಟ್ಟಿದ್ದಾರೆ, ತಾರುಣ್ಯಾವಸ್ಥೆ ಅಂತ ಕೊಟ್ಟಿದ್ದಾರೆ, ಶೈಶಾವಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬೆಳವಣಿಗೆಯ ಬುಗ್ಗೆ ಯಾವ್ದಂತ ಕರೀತಾರೆ ಅಂದ್ರೆ ಅದು ತಾರುಣ್ಯಾವಸ್ಥೆಯನ್ನ ಬೆಳವಣಿಗೆಯ ಬುಗ್ಗೆ ಅಂತ ಕರಿತೀವಿ, ಅಥವಾ ಅಡೋಲ್ಸೆನ್ಸ್ ಏಜ್ ಅಂತ ಕರಿತೀವಿ. ಲ್ಯಾಟಿನ್ ಭಾಷೆ ಅಡೋಲ್ಸ್ ಕೇರ್ ಅಂತಕ್ಕಂಥ ಪದದಿಂದ ಬಂದಿದೆ. ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ, ಹೌದಾ? ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಪೂರ್ವ ಬಾಲ್ಯಾವಸ್ಥೆಯನ್ನ ಪ್ರಶ್ನಿಸುವ ವಯಸ್ಸು ಅಂತ ಕರಿತೀವಿ, ಕುತೂಹಲದ ವಯಸ್ಸು ಅಂತ ಕರಿತಾ ಬರ್ತೀವಿ.
ಅಥವಾ ಅನುಕರಣೆ ವಯಸ್ಸು ಅಂತ ಕರಿತೀವಿ, ಅಥವಾ ಕೂಟ ಪೂರ್ವ ಯುಗ ಅಂತ ಕರಿತೀವಿ. ಇದು 2 ರಿಂದ 6 ವರ್ಷ ಇರ್ತದೆ. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಬಹುದು. ನಂತರದಲ್ಲಿ ಇದು ಉತ್ತರ ಬಾಲ್ಯಾವಸ್ಥೆ 6 ರಿಂದ 12 ವರ್ಷ ಇರ್ತದೆ. ಇದನ್ನ ಕೂಟ ಯುಗ ಅಂತ ಕರಿತೀವಿ, ಗ್ಯಾಂಗ್ ಏಜ್ ಅಂತ ಕರಿತೀವಿ. ಇನ್ನು ತಾರುಣ್ಯ ಅವಸ್ಥೆ ಇದನ್ನ ಪ್ರಯಾಸಗಳ ಕಾಲ ಅಂತ ಕರಿತೀವಿ, ವಸಂತದ ಕಾಲ ಅಂತ ಕರಿತೀವಿ. ಸ್ಟ್ಯಾನ್ಲಿ ಹಾಲ್ ಅವರು ಬರ್ತಾರೆ ಇಲ್ಲಿ. ಇದನ್ನ ಏನಂತ ಕರೀತಾರೆ? ಪ್ರಯಾಸದ ಕಾಲ ಅಂತ ಕರೀತಾರೆ, ವಸಂತದ ಕಾಲ ಅಂತ ಕರಿತೀವಿ. ಸೊ ಬದಲಾವಣೆ ಕಾಲ ಅಂತ ಕರಿತೀವಿ, ನಾಯಕನನ್ನು ಪೂಜಿಸುವ ಕಾಲ ಅಂತ ಕರಿತೀವಿ. ಸೊ ಇಲ್ಲಿ ಡೇವಿಡ್ ಎಲ್ಕಿಂಡ್ ಅವರು 2 ಅಂಶಗಳನ್ನ ಹೇಳ್ತಾರೆ. ಒಂದು ವೈಶಿಷ್ಟ್ಯತೆ ಮತ್ತು ಇತರರ ನೋಟ ಅಂತ ಹೇಳ್ತಾರೆ. ನಾನು ಅದನ್ನ ಡೇವಿಡ್ ಎಲ್ಕಿಂಡ್ ರವರ ಕಾಲ್ಪನಿಕ ಶ್ರೋತ್ರಗಳು ಬಂದಾಗ ಮಾತಾಡ್ತೀನಿ, ಕಂಟೆಂಟ್ ಟಾಪಿಕ್ ತಗೊಂಡಾಗ. ಇದ್ರ ಮೇಲೆ ಕೂಡ GPS ಕ್ವಶನ್ ಆಗಿದೆ. ಡೇವಿಡ್ ಎಲ್ಕಿಂಡ್ ರವರ ಕಾಲ್ಪನಿಕ ಶ್ರೋತ್ರಗಳು ಅಂತ ಬಂದಾಗ ಈ ಒಂದು ಟಾಪಿಕ್ ನ ಬಗ್ಗೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ಮುಂದಕ್ಕೆ ಹೋಗ್ತೀನಿ. ರೈಟ್? ಎಸ್, ಶೇಷಾವಸ್ಥೆ ಬಿಟ್ಬಿಡಿ. ಓಕೆ, ಶೇಷಾವಸ್ಥೆ ಒಂದು ವೇಳೆ ಅಲ್ಲಿ ಕೊಟ್ಟಿದ್ರಂದ್ರೆ ಇದನ್ನ ಏನ್ ಮಾಡ್ತಾನೆ? 2 ವರ್ಷಗಳವರೆಗೆ ಕೊಡ್ತಾನೆ, ಸಮ್ ಟೈಮ್ 3 ವರ್ಷಗಳವರೆಗೆ ಕೂಡ ಕೊಡ್ತಾನೆ ಕ್ವಶನ್ ಅಲ್ಲಿ. ಇದು ಕೂಡ ಇಂಪಾರ್ಟೆಂಟ್. GPS ಕರ್ನಾಟಕ ಟೆಟ್ ಪೇಪರ್ 1 ಅಲ್ಲಿ ಕೂಡ ಈ ಕ್ವಶನ್ ರೇಸ್ ಆಗಿದೆ. ಎಸ್, 9ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎಸ್, ಆಗ್ಲೇ ಒಂದು 3 ಪ್ರಶ್ನೆಗಳು ನೋಡಿ ಇದೇ ಟಾಪಿಕ್ ನ ಮೇಲೆ ಬಂದಿದೆ. ಯಾವುದು? ಸೃಜನಶೀಲತೆ ಒಂದು ಟಾಪಿಕ್ ನ ಪರ್ಫೆಕ್ಟ್ ಮಾಡ್ಬಿಟ್ರೆ 2 ರಿಂದ 3 ಪ್ರಶ್ನೆಗಳು ಒಂದೇ ಟಾಪಿಕ್ ನ ಮೇಲೆ ಬರ್ತಾ ಇದೆ. ಇದಕ್ಕೆ ನಾವು ಇನ್ನೊಂದು ಅರ್ಥದಲ್ಲಿ ಏನಂದ್ರೆ ಕ್ರಿಯಾಶೀಲತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಿಯಾಶೀಲತೆ. ಕ್ರಿಯಾಶೀಲತೆ ಅಂತ ಕರಿತೀನಿ, ಕ್ರಿಯಾಶೀಲತೆ. ಸೊ ಎಕ್ಸಾಮ್ ಅಲ್ಲಿ ಕ್ರಿಯಾಶೀಲತೆ ಅಂತಾನೆ ಕೇಳಿದಾನೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಕ್ರಿಯಾಶೀಲತೆ. ಸೊ ಇಲ್ಲಿ ಏನಂದ್ರೆ ಸೃಜನಶೀಲತೆ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಹಂತಗಳ ಅನುಕ್ರಮ. ಸೀರಿಯಲ್ ಯಾವ್ದು ಬರ್ತದೆ? ಫಸ್ಟ್ ಸಿದ್ಧತೆ ಕೊಟ್ಟಿದ್ದಾರೆ, ಪರಿಪಕ್ವಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ ತಾಳೆ ನೋಡುವಿಕೆ, ಜ್ಞಾನೋದಯ, ಸಿದ್ಧತೆ, ಪರಿಪಕ್ವಾವಸ್ಥೆ ಅಂತ ಕೊಟ್ಟಿದ್ದಾರೆ. ಜ್ಞಾನೋದಯ, ತಾಳೆ ನೋಡುವಿಕೆ, ಸಿದ್ಧತೆ, ಪರಿಪಕ್ವಾವಸ್ಥೆ ಅಂತಿದೆ. ಮೇ ಬಿ ಇಲ್ಲ, ಕರೆಕ್ಟ್ ಬೇರೆ ಬೇರೆ ಇದೆ. ಪರಿಪಕ್ವಾವಸ್ಥೆ, ಸಿದ್ಧತೆ, ಜ್ಞಾನೋದಯ, ತಾಳೆ ನೋಡುವಿಕೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಏನು? ಸಿದ್ಧತೆ, ಪರಿಪಕ್ವಾವಸ್ಥೆ, ಜ್ಞಾನೋದಯ, ತಾಳೆ ನೋಡುವಿಕೆ. ಇಲ್ಲಿ 3 ಅಂಶಗಳು ಬರ್ತದೆ. ಕೇಳಿದ್ರೆ ಎಕ್ಸಾಮ್ ಅಲ್ಲಿ ಇದೇ 3 ಹಂತಗಳನ್ನ ಕೇಳಬೇಕು, ಇಲ್ಲಾಂದ್ರೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಏನದು ಹಂತಗಳು ನೋಡ್ತಾ ಬನ್ನಿ. ಸೊ ಮೊದಲನೇದು ಇದನ್ನ ಸಿಪ್ ನೌಕೆ ಅಂತ ಕರಿತೀನಿ. ಸಿಪ್ ನೌಕೆ. ಏನ್ ಸರ್ ಇದು ಏನೇನು ಹೇಳ್ತಾ ಇದ್ರಲ್ಲ ಅಂತ ಅನ್ಬೇಡಿ. ಸಿಪ್ ನೌಕೆ ಅಂದ್ರೆ ನೋಡಿ, ಸಿಪ್ ಅಂದ್ರೆ ಹಡಗು ಅಂತ ಗೊತ್ತಿದೆ, ನೌಕೆ ಅಂದ್ರೆ ಹಡಗು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸಿಪ್ ಅಂದ್ರೆ ಏನು? ಸಿ ಅಂದ್ರೆ ಸಿದ್ಧತೆ, ಪ ಅಂದ್ರೆ ಪರಿಪಕ್ವಾವಸ್ಥೆ, ನೋ ಅಂದ್ರೆ ಜ್ಞಾನೋದಯ, ಕೆ ಅಂದ್ರೆ ತಾಳೆ ನೋಡುವಿಕೆ. ಇದು ಗ್ರಾಮ ವಿಲಾಸ್ ಅವರು ಅಥವಾ JB ವಲ್ಲಾಸ್ ಅವರು, ಗ್ರಾಮ ವಿಲಾಸು ಅಥವಾ JB ವಲ್ಲಾಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ. JB ವಲ್ಲಾಸ್ ಸೂಚಿಸಿದ ಸೃಜನಶೀಲತೆಯ ಹಂತಗಳಿದು. ಯಾವುದು? ಸಿಪ್ ನೌಕೆ ಅಂತಕ್ಕಂಥದ್ದು. ಒಂದ್ ವೇಳೆ ಇಲ್ಲಿ ತಾಳೆ ನೋಡುವಿಕೆ ಇಲ್ಲ, ಕ್ಯಾನ್ಸಲ್ ಆಗಿ ಇಲ್ಲಿ ಪರಿಶೀಲನೆ ಇದೆ ಅನ್ಕೊಳ್ಳಿ. ಸೊ ಅವಾಗ ಕೊನೆ ಹಂತ ಪರಿಶೀಲನೆ ಆಗತ್ತೆ. ಸಾಮಾನ್ಯವಾಗಿ ಏನ್ ಬರ್ತದೆ ಅಂದ್ರೆ ಸೃಜನಶೀಲತೆಯ ಹಂತಗಳಲ್ಲಿ ಶಿಶು ಹಸು ನೀಗಿತ್ತು ಅಂತಕ್ಕಂಥ ಸೂತ್ರ ನೆನ್ಬಿಟ್ಕೊಳ್ಳಿ. ಏನಂತೇಳಿ? ಶಿಶು ಹಸು ನೀಗಿತ್ತು. ಏನ್ ಸರ್ ಶಿಶು ಇದು? ಶಿಶು ಹಸು ಅಂತಕ್ಕಂಥ ನೆನ್ಪಿಟ್ಕೊಳ್ಳಿ. ಸಿ ಅಂದ್ರೆ ಸಿದ್ಧತೆ, ಸು ಅಂದ್ರೆ ಸುಪ್ತತೆ, ಅ ಅಂದ್ರೆ ಅಂತಸ್ಫುರ್ಣೆ, ಸ ಅಂದ್ರೆ ಸಮರ್ಥನೆ. ಅಥವಾ ಇದರ ಪ್ಲೇಸ್ ಅಲ್ಲಿ ನೀವ್ ಏನ್ ಮಾಡ್ಕೊಳ್ಳಿ ಅಂದ್ರೆ ಪರಿಶೀಲನೆ ಅಂತಕ್ಕಂಥದ್ದು ಇಟ್ಕೊಳ್ಳಿ. ಏನ್ ಇಟ್ಕೊಳ್ಬೇಕು? ಪರಿಶೀಲನೆ ಅಂತಕ್ಕಂಥದ್ದು ಇಟ್ಕೋಬಹುದು. ಓಕೆ, ಎಕ್ಸಾಮ್ ಅಲ್ಲಿ ಹಿಂಗೂ ಕೂಡ ಕ್ವಶನ್ ಬರ್ಬೋದು. ಸೊ ಸಿದ್ಧತೆ, ಸೂಕ್ತತೆ, ಅಂತಸ್ಫೂರ್ಣೆ, ಸಮರ್ಥನೆ ಅಥವಾ ಪರಿಶೀಲನೆ ಇದು ಸಾಮಾನ್ಯವಾಗಿ ಸೃಜನಶೀಲತೆಯ ಹಂತಗಳು. ಇನ್ನೊಂದು ಆಂಗಲ್ ಅಲ್ಲಿ DSRT ಬುಕ್ ಪ್ರಕಾರ ಒಂದು ಸೃಜನಶೀಲತೆಯ ಹಂತಗಳು ಬರ್ತದೆ. ಏನ್ ಸರ್ ಅದು? ಸೊ ಅದನ್ನು ಕೂಡ ನಿಮ್ಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸೊ ಅದು ಯಾವ್ದಂದ್ರೆ ಶಿವಪ್ರಕಾಶ ಶಿವಪ್ರಕಾಶ ಪರಿಶೀಲನಾ ವೃತ್ತಿಯನ್ನು ಆಯ್ದುಕೊಂಡರು. ಪಾಯಿಂಟ್ ಬಿ ನೋಟೆಡ್. ಏನ್ ನೋಡ್ರಿ ಸೂತ್ರ? ಶಿವಪ್ರಕಾಶ ನೋಡಿ, ಶಿವಪ್ರಕಾಶ ಪರಿಶೀಲನಾ ವೃತ್ತಿಯನ್ನ ಆಯ್ದುಕೊಂಡರು. ಪರಿಶೀಲನಾ ವೃತ್ತಿಯನ್ನ ಏನ್ ಮಾಡಿದ್ರು ಅಂದ್ರೆ ಆಯ್ದುಕೊಂಡ್ರು. ಸೊ ಏನ್ ಸರ್ ಇದು? ಶಿವಪ್ರಕಾಶ. ಸಿ ಅಂದ್ರೆ ಸಿದ್ಧತೆ, ಉ ಅಂದ್ರೆ ಉದ್ಭವನ ಹಂತ, ಸಿ ಅಂದ್ರೆ ಸಿದ್ಧತಾ ಹಂತ, ಪ್ರ ಅಂದ್ರೆ ಪ್ರಕಾಶಿಸುವ ಹಂತ, ಪ ಅಂದ್ರೆ ಪರಿಶೀಲನಾ ಹಂತ, ವೃತ್ತಿ ಅಂದ್ರೆ ಪುನರಾವೃತ್ತಿ ಹಂತ. ಟೋಟಲ್ ಆಗಿ ಇಲ್ಲಿ 5 ಹಂತಗಳು ಬರ್ತದೆ. ಸೀರಿಯಲ್ ವೈಸ್ ಗೊತ್ತಿರಬೇಕು ಇದು ಎಕ್ಸಾಮ್ ಅಲ್ಲಿ. ಇಷ್ಟು 3 ಹಂತಗಳನ್ನ ನೀವು ಸ್ಟ್ರಾಟಜಿಕಲಿ ಮಾಡ್ಕೊಂಡ್ರೆ 100% ಅಂದ್ರೆ ಒಂದು ಸೃಜನಶೀಲತೆ ಹಂತಗಳ ಮೇಲೆ ಕೇಳಿದ್ರೆ ಒಂದು ಕ್ವಶನ್ ಇದ್ರ ಮೇಲೆ ಕೇಳ್ತಾನೆ. ಇದನ್ನ ಸೀರಿಯಲ್ ವೈಸ್ ಬರ್ಲಿಕ್ಕೆ ಕೇಳ್ತಾನೆ, ಮೇಲೆ ಕೆಳಗೆ ಮಾಡಿ ಕೊಡ್ತಾನೆ. ಒಂದ್ ವೇಳೆ ಇಲ್ಲಿ ನೋಡಿ ಪರಿಶೀಲನೆ ಅಥವಾ ತಾಳೆ ನೋಡುವಿಕೆ ಒಂದೇ ಕ್ವಶನ್ ಪೇಪರ್ ಅಲ್ಲಿ 2 ಕೂಡ ಇದೆ ಅನ್ಕೊಳ್ಳಿ. ಯಾವಾಗ ಪರಿಶೀಲನೆ ಗುರುತಿಸಬೇಕು. ಒಂದ್ ವೇಳೆ ಪುನರಾವೃತ್ತಿ ಇದೆ ಅಂದ್ರೆ ಅವಾಗ ಪುನರಾವೃತ್ತಿ ಗುರುತಿಸಬೇಕು. ಅಕಾರ್ಡಿಂಗ್ ಟು DSCRT ಮಾತಾಡ್ತಾ ಇದ್ದೀನಿ. ಸೊ ಇದನ್ನ ನೋಡ್ತಕ್ಕಂಥ ಪ್ರಯತ್ನ ಮಾಡಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ. ನಿಮಗೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಕ್ಲಾಸಸ್ ಮಾಡ್ಲಿಕ್ಕೆ, ಆದ್ರೂ ಕೂಡ ನೀವು ವಾಚ್ ಮಾಡ್ತೀರಿ ಅಂತೇಳಿ ಭಾವಿಸ್ತೀನಿ. ನೋಡಿ, ಮಾನಸಿಕ ವಯಸ್ಸು 15 ಇರುವ ಓರ್ವ ಹುಡುಗಿಯ ಐಕ್ಯು 125 ಇದ್ದರೆ ದೈಹಿಕ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ದೈಹಿಕ ವಯಸ್ಸನ್ನು ಕೇಳಿದ್ದಾರೆ. ಸೊ ದೈಹಿಕ ವಯಸ್ಸನ್ನು ಕೇಳಿದ್ರೆ MA × 100 ಫಾರ್ಮುಲಾ ನೆನಪಿಡ್ಬೇಕು. MA × 100 ಡಿವೈಡೆಡ್ ಬೈ C ಅಂತ ಮಾಡಿ. ಸೊ ಡಿವೈಡೆಡ್ ಬೈ IQ ಅಂತ ಮಾಡಿ. ಸಾರಿ, ಡಿವೈಡೆಡ್ ಬೈ ಏನಂತ ಮಾಡಿ? IQ ಅಂತ ಮಾಡಿ. ಸೊ ಇದು CA = MA × 100 ಡಿವೈಡೆಡ್ ಬೈ IQ. ಅವಾಗ MA ಎಷ್ಟಿದೆ ನಿಮಗೆ? 15 ಇದೆ. 15 × 100 ಎಷ್ಟು ಬಂದ್ರೆ 1500. 1500 ಡಿವೈಡೆಡ್ ಬೈ 125. ಸೊ ಇಲ್ಲಿ ಎಷ್ಟು ಬರ್ತದೆ ಸರ್? ಸೊ ಇಲ್ಲಿ ಸರಿಯಾದ ಉತ್ತರ 12 ಬರ್ತದೆ.
ಎಷ್ಟು ಬರ್ತದೆ 12. ಯಾವ್ದಾದ್ರು ಒಂದು ಕ್ವಶನ್ ಈ ರೀತಿಯಾಗಿ ಕೇಳ್ತಾನೆ. ದೈಹಿಕ ವಯಸ್ಸು ಕೇಳ್ಬೋದು, ಮಾನಸಿಕ ವಯಸ್ಸು ಕೇಳ್ಬೋದು, ಅಥವಾ ಏನಂದ್ರೆ ಐಕ್ಯೂ ಕೇಳ್ಬೋದು. ಸೊ ಬುದ್ಧಿಶಕ್ತಿಯ ಪಿತಾಮಹ ಆಲ್ಫ್ರೆಡ್ ಬಿನೆ ಗೊತ್ತಿದೆ, ಆದ್ರೆ ಬುದ್ಧಿ ಸೂಚಂಕದ ಪಿತಾಮಹ ಅಂತಕ್ಕಂಥದ್ದು ಯಾರನ್ನ ಕೇಳಿದ್ರೆ ಅದು ಐಕ್ಯೂ ಮಾತಾಡ್ತಾ ಇದೀನಿ, ವಿಲಿಯಂ ಸ್ಟರ್ನ್ ಅವರು. ಐ ಹೋಪ್ ಇದು ಕ್ಲಿಯರ್ ಆಗಿದೆ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ ಅಂತೇಳಿ. ಈ ಕೆಳಗಿನವುಗಳಲ್ಲಿ ಯಾವುದು ಸುಖಾನ್ವೇಷಣ ತತ್ವದ ಪ್ರಕಾರ ಕೆಲಸ ನಿರ್ವಹಿಸುತ್ತದೆ ಅಂತ ಕೇಳಿದ್ರೆ, ಸುಖಾನ್ವೇಷಣ ಎಂಜಾಯ್ ನಥಿಂಗ್ ಬಟ್ ಎಂಜಾಯ್ ಅಂತಕ್ಕಂಥದ್ದು. ನಾವು ಕೂಡ ಹಂಗೆ ಈಗ ಕ್ಲಾಸಸ್ ಗಳನ್ನ ಎಂಜಾಯ್ ಮಾಡಬೇಕು. ಇಷ್ಟ ಇರ್ಲಿಕ್ಕೆ ಅಂದ್ರೆ ಇಷ್ಟ ಇರದೇ ಇದ್ರು ಕೂಡ ಕೇಳಬೇಕು, ರೈಟ್? ಸೊ ಇದು ಬರ್ತಾ ಇದೆ, ಅಹಂ ಬರ್ತಾ ಇದೆ, ಅತ್ಯಹಂ ಬರ್ತಾ ಇದೆ, ಜಾಗೃತ ಪೂರ್ವ ಮನಸ್ಸು ಬರ್ತಾ ಇದೆ. ಸೊ ಏನಿದೆ ಸುಖಾನ್ವೇಷಣ ಅಂತ ಬಂದಾಗ, ಎಂಜಾಯ್ ನಥಿಂಗ್ ಬಟ್ ಎಂಜಾಯ್ ಅಂತ ಬಂದಾಗ ಅವಾಗ ಈದಂತ ಡೈರೆಕ್ಟ್ ಆಗಿ ಕಣ್ಮುಚ್ಕೊಂಡು ಹಾಕ್ಬೇಕು. ಇದಂದ್ರೆ ಇಚ್ಛೆ ಅಂತ ಅರ್ಥ. ಇದು ಇದು ಅಂತ ಕರಿತೀವಿ. ಇಟ್ ಮೀನ್ಸ್ ಅಂದ್ರೆ ಇಚ್ಛೆ ಅಂತ ಕರಿತೀವಿ. ಓಕೆ, ಅಹಂ ಅಂತಕ್ಕಂಥದ್ದು ಏನ್ ಬರ್ತದೆ ಇಲ್ಲಿ? ಅಹಂ ಅಲ್ಲಿ ಸಾಮಾಜಿಕ ಪ್ರಜ್ಞೆ ಮೂಡುತ್ತೆ. ಎಕ್ಸಾಮ್ ಅಲ್ಲಿ ಇದು ಕೂಡ ಒಂದು ಬಾರಿ ಕ್ವಶನ್ ಕೇಳಿದಾನೆ. ಸಾಮಾಜಿಕ ಪ್ರಜ್ಞೆ ಟಿ ಅಲ್ಲೇ ಕ್ವಶನ್ ಕೇಳಿದಾನೆ, ಸಾಮಾಜಿಕ ಪ್ರಜ್ಞೆ. ಓಕೆ, ನಂತರದಲ್ಲಿ ಯಾವ್ದಾದ್ರೆ ಅತ್ಯಹಂ ಅಂತಕ್ಕಂಥದ್ದು. ಅತ್ಯಹಂ ಅಲ್ಲಿ ನೈತಿಕ ಪ್ರಜ್ಞೆ ಮೂಡುತ್ತೆ ಮಗುವಿನಲ್ಲಿ. ಇದು ಸಿಗ್ಮಂಡ್ ಫ್ರಾಯ್ಡ್ ಹೇಳಿರ್ತಕ್ಕಂಥದ್ದು. ಯಾರು? ಸಿಗ್ಮಂಡ್ ಫ್ರಾಯ್ಡ್, ಮನೋವಿಜ್ಞಾನದ ಪಿತಾಮಹ ಹಾಗೂ ಮನೋವಿಶ್ಲೇಷಣಾತ್ಮಕ ಪಂಥದ ಪಿತಾಮಹ ಯಾರಾದ್ರೆ ಸಿಗ್ಮಂಡ್ ಫ್ರೈಡ್. ವ್ಯಕ್ತಿತ್ವ ವಿಕಸನದಲ್ಲಿ ಕಾಮವಾಂಛೆ ಅಂದ್ರೆ ಲಿಬಿಡೋ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಅದರಲ್ಲಿ ಮಾತಾಡ್ತಾ ಬರ್ತಾರೆ. ಸೊ ಈ ಇಗೋ ಸೂಪರ್ ಇಗೋ ಅಂತ ಕರಿತೀವಿ. ಸೊ ಇಚ್ಛೆ, ಅಹಂ, ಅಹಂಕಾರ, ನಂತರ ಅತ್ಯಹಂ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಸೊ ಈ ರೀತಿ 3 ಕ್ಯಾಟಗರಿ ಬರ್ತದೆ. ಜಾಗೃತ ಪೂರ್ವ ಮನಸ್ಸು ಅಂತಕ್ಕಂಥದ್ದು ಇದು ಸಿಗ್ಮಂಡ್ ಫ್ರೈಡ್ ಅವರ ಒಂದು ಐಡ್ಸ್ ಬಗ್ಗೆ ಮಾತಾಡ್ತಿರ್ಬೇಕು, ಅಂದ್ರೆ ಒಂದು ಮನಸ್ಸಿನ ಪರಿಕಲ್ಪನೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾರೆ ಅವರು. ಅಂದ್ರೆ ಮೇಲ್ಭಾಗ ಏನ್ ಕಾಣಿಸ್ತಾ ಇದೆ ಜಾಗೃತ ವಯಸ್ಸು ಅಂದ್ರೆ ಜಾಗೃತ ಪೂರ್ವ ಮನಸ್ಸು ಬಗ್ಗೆ ಮಾತಾಡ್ತಾರೆ. ಇನ್ನು ಏನಿದು ಮುಳುಗಿದೆ ಮಂಜುಗಡ್ಡೆ, ಇದು ಮಂಜುಗಡ್ಡೆ. ಇದು ಈ ಮಂಜುಗಡ್ಡೆ ಏನು ಮುಳುಗಿದೆ, ಇದು ಮೇಲೆ ಏನ್ ಕಾಣಿಸುತ್ತಲ್ಲ ಅದು ಜಾಗೃತ ಪೂರ್ವ ಮನಸ್ಸು. ಇನ್ನು ಏನು ಅರ್ಧ ಮುಳುಗಿದೆ ಅಲ್ಲ ಇದು ಏನಂದ್ರೆ ಅಜಾಗೃತ ಅವಸ್ಥೆ ಅಂತ ಕರಿತೀವಿ. ಇದು ಕಾನ್ಸಿಯಸ್, ಸಬ್ ಕಾನ್ಸಿಯಸ್. ನಂತರದಲ್ಲಿ ಇದು ಅನ್ಕಾನ್ಸಿಯಸ್ ಮೈಂಡ್, ಅಜಾಗೃತ ಅವಸ್ಥೆ. ಇದು ಕಾನ್ಸಿಯಸ್, ಇದು ಸಬ್ ಕಾನ್ಸಿಯಸ್ ಅಂತಕ್ಕಂಥದ್ದು. ಸೊ ಈ ರೀತಿ 3 ಕ್ಯಾಟಗರಿಯಲ್ಲಿ ಮಾತಾಡ್ತಾರೆ. ಒಂದು ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ನಂತರದಲ್ಲಿ ಅನ್ಕಾನ್ಸಿಯಸ್. ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಇಲ್ಲೊಂದು ಪ್ರಶ್ನೆ ಇದೆ, ಮನೋಕ್ರಿಯಾಜನ್ಯ. ಸೊ ಕೆಳಗಿನವುಗಳಲ್ಲಿ ಯಾವುದು ಮನೋಜನ್ಯ ಚಲನವಲನದ ಅತ್ಯಂತ ಉನ್ನತ ಮಟ್ಟದ ಸಾಧನೆ ಅಂತ ಕೇಳಿದ್ರೆ, ಸ್ಫುಟತೆ ಅಥವಾ ಆರ್ಟಿಕ್ಯುಲೇಷನ್ ಅಂತ ಕೊಟ್ಟಿದ್ದಾರೆ, ಮೌಲ್ಯಮಾಪನ ಕೊಟ್ಟಿದ್ದಾರೆ, ಸ್ವಾಭಾವಿಕರಣ ಮತ್ತು ಅನುಕರಣೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಇದು ಹ್ಯಾರೋ ಅವರ ಪ್ರಕಾರ ನಾವು ಬೋಧನಾ ಉದ್ದೇಶಗಳ ವರ್ಗೀಕರಣ ಅಂತ ಬರ್ತದೆ. ಓಕೆ, ಅನಿತಾ ಹ್ಯಾರೋ ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮನೋಕ್ರಿಯಾಜನ್ಯ ವಲಯದಲ್ಲಿ ಬೆಂಜಮಿನ್ ಬ್ಲೂಮರ್ ಅವರು ಯಾವ ರೀತಿ ಜ್ಞಾನಾತ್ಮಕ ವಲಯದ ಬಗ್ಗೆ ತಿಳಿಸ್ಕೊಡ್ತಾರೆ. ಇವರು ಮನೋಕ್ರಿಯಾಜನ್ಯ ವಲಯದ ಬಗ್ಗೆ ತಿಳಿಸ್ಕೊಟ್ರು. ಇಲ್ಲಿ ಸ್ವಾಭಾವಿಕರಣ ಅಂತಕ್ಕಂಥದ್ದು ಕೊನೆ ಹಂತ ಆಗತ್ತೆ. ಒಟ್ಟಾರೆಯಾಗಿ ನಾವು ಹಂತಗಳನ್ನ ನೋಡೋದಾದ್ರೆ ಮೊದಲನೇ ಹಂತ ಪ್ರೇರಣೆ ಅಂತ ಕರಿತೀವಿ. ಯಾವ್ದ್ರಿ? ಪ್ರೇರಣೆ. ಎರಡನೇ ಹಂತ ಮೇ ಬಿ ಇದ್ರಲ್ಲಿದೆ. ಎಸ್, ಅನುಕರಣೆ ಅಂತಿದೆ, ಅನುಕರಣೆ. ಓಕೆ, ನೋಡ್ಕೊಳ್ಳಿ, ಯಾವುದೇ ರೀತಿಯಾಗಿ ಬರ್ಬೋದು, ಇದೆ ಅಂತಲ್ಲ, ಯಾವುದೇ ಹಂತದ ಬಗ್ಗೆ ಕೇಳ್ಬೋದು. ಅನುಕರಣೆ ಬರ್ತದೆ. ನೆಕ್ಸ್ಟ್ 3ನೇದು ಬಂದಾಗ ಯಾವ್ದಂದ್ರೆ ಕೈ ಚಳಕ ಅಂತ ಬರ್ತದೆ. 3ನೇದು ಬಂದಾಗ ಕೈ ಚಳಕ. ನಂತರದಲ್ಲಿ 4ನೇದು ಖಚಿತತೆ. ನಂತರದಲ್ಲಿ ಸ್ವಾಭಾವಿಕತೆ, ಸ್ಪಷ್ಟ ಉಚ್ಚಾರ. ಲಾಸ್ಟ್ ಬರ್ತಕ್ಕಂಥದ್ದು ಸ್ವಾಭಾವಿಕತೆ ಅಂತ ಹೇಳಿ ಬರ್ತದೆ. ಸೊ ಈ ರೀತಿಯಾಗಿ ನೀವೇನಂದ್ರೆ ನೋಡ್ತಕ್ಕಂಥ ಪ್ರಯತ್ನ ಮಾಡಿ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳ್ತಾನೆ. ಐ ಹೋಪ್ ಇದು ಅರ್ಥ ಆಗಿದೆ. ಮುಂದಕ್ಕೆ ಹೋಗ್ತಾ ಇದ್ದೇನೆ. ಎಸ್, 13ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮ್ಗೆ, ನೋಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೊತೆಯ ಅಂಶಗಳನ್ನ ಒಂದೇ ನಾಣ್ಯದ 2 ಮುಖಗಳು ಅಂತ ಕರಿತೀವಿ? ಸಿಂಪಲ್ ಪ್ರಶ್ನೆ ಇದೆ. ಇಲ್ಲಿ ಆಸಕ್ತಿ ಮತ್ತು ಅವಧಾನ ಕೊಟ್ಟಿದ್ದಾರೆ, ಆಸಕ್ತಿ ಮತ್ತು ಪರಿಪಕ್ವತೆ ಕೊಟ್ಟಿದ್ದಾರೆ, ಪರಿಪಕ್ವತೆ ಮತ್ತು ಪ್ರೇರಣೆ ಕೊಟ್ಟಿದ್ದಾರೆ, ಮನೋದ್ಭಾವ ಮತ್ತು ಪರಿಪಕ್ವತೆ. ಒಂದೇ ನಾಣ್ಯದ 2 ಮುಖಗಳು. ಯಾವ ಒಂದು ಜೊತೆಯ ಅಂಶಗಳು ಒಂದೇ ನಾಣ್ಯದ 2 ಮುಖಗಳು ಅಂದ್ರೆ ಡೈರೆಕ್ಟ್ ಆಸಕ್ತಿ ಮತ್ತು ಅವಧಾನ. ಅವಧಾನದ ತಾಯಿ ಯಾವ್ದಂದ್ರೆ ಆಸಕ್ತಿ. ಈಗ ನೀವೆಲ್ಲರೂ ಯಾಕೆ ನೋಡ್ತಾ ಇದ್ರಿ ಅಂದ್ರೆ ಆಸಕ್ತಿ ಇದ್ದ ಮೇಲೆ ನೋಡ್ತಾ ಇದ್ರಿ, ಅವಾಗ ಅವಧಾನ ಕೇಂದ್ರೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ನನ್ನ ಹತ್ರ. ಇಲ್ಲಾಂದ್ರೆ ನೀವು ಇಲ್ಲಿ ನೋಡ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಟಿ ಪಾಸ್ ಆಗ್ಬೇಕಂದ್ರೆ ಆಸಕ್ತಿಯಿಂದ ಕೇಳಲೇಬೇಕು, ಯಾಕಂದ್ರೆ ಸರ್ಟಿಫಿಕೇಟ್ ನೀವು ತಗೊಳ್ಳೋದಿರ, ನನಗಲ್ಲ. ಸೊ ಹೀಗಾಗತ್ತೆ. ಆಸಕ್ತಿ ಮತ್ತು ಅವಧಾನ ಒಂದೇ ನಾಣ್ಯದ 2 ಮುಖಗಳು ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಯಾವುದೇ ಒಂದು ಸ್ಟಡಿಯಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ನೀವಂದ್ರೆ ಓದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಎಸ್, ಮುಂದಕ್ಕೆ ಹೋಗೋಣ. ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಪರಿಪಕ್ವತೆ, ಪ್ರೇರಣೆ ಇವೆಲ್ಲ ಬರ್ತದೆ. ಲೆಂದೆ ಆದ್ರೂ ಕೂಡ ಪರವಾಗಿಲ್ಲ ಅಂದ್ರೆ ಕಮೆಂಟ್ ಹಾಕಿ, ಇಲ್ಲಾಂದ್ರೆ ನಾನು ಇದನ್ನ 2 ಪಾರ್ಟ್ ಮಾಡ್ತೀನಿ. ಬಟ್ ಈಗ ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ, ಇದು ಕಂಪ್ಲೀಟ್ ಮಾಡಿನೇ ಹೋಗ್ತೀನಿ. ಸೊ ನೆಕ್ಸ್ಟ್ ನೋಡಿ, ಕೆಳಗಿನ ಯಾವ್ದನ್ನ ಕ್ರಿಯಾ ಸಂಶೋಧಕನ ಕಣ್ಣು ಅಂತ ಕರೀತಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ.
ಸೊ ಯಾವುದು ಸಂಶೋಧಕನ ಕಣ್ಣು ಅಂತ ಕರೀತಾರೆ. ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಇದೆ, ನಿರ್ದಿಷ್ಟಗೊಳಿಸಿದ ಒಂದು ಸಮಸ್ಯೆ ಅಂತ ಇದೆ, ಕಾರ್ಯಯೋಜನೆ ಮತ್ತು ಕ್ರಿಯಾ ಪ್ರಾಕಲ್ಪನೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಕ್ರಿಯಾ ಪ್ರಾಕಲ್ಪನೆ ಸರಿ ಉತ್ತರ ಇದೆ. ಯಾವ್ದಿದೆ? ಕ್ರಿಯಾ ಪ್ರಾಕಲ್ಪನೆ, ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು. ಇದರ ಪಿತಾಮಹ ಯಾರು ಅಂತ ಕೇಳಿದ್ರೆ ಕರ್ಟ್ ಲೆವಿನ್. ಯಾರ್ರಿ? ಕರ್ಟ್ ಲೆವಿನ್. ಎಲ್ಲಿ ಬರ್ತಾರೆ? ಗೆಸ್ಟಾಲ್ಟ್ ವಾದದಲ್ಲಿ ಬರ್ತಾರೆ. ಹೌದಾ? ಸೊ ಕರ್ಟ್ ಲೆವಿನ್ ಗೆಸ್ಟಾಲ್ಟ್ ವಾದದಲ್ಲಿ ಬರ್ತಾರೆ. ಕ್ರಿಯಾ ಸಂಶೋಧನೆ ಅಂದ್ರೇನು? ಶಾಲೆಯಲ್ಲಿ ತತ್ಕ್ಷಣವಾಗಿ ಉದ್ಭವಿಸತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಲುವಾಗಿ ಒಂದು ಪರಿಹಾರವನ್ನು ಊಹಿಸಿಕೊಂಡು ಆ ಸಮಸ್ಯೆನ ಬಗೆಹರಿಸತಕ್ಕಂಥದ್ದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಕ್ರಿಯಾ ಪ್ರಾಕಲ್ಪನೆ ಹಾಕೋದಿರಿ. ಪ್ರಾಕಲ್ಪನೆ ಅಂದ್ರೆ ಊಹಿಸೋದು, ಇಮ್ಯಾಜಿನೇಷನ್. ಒಂದು ಸಮಸ್ಯೆ ಇದ್ರೆ ಹೆಂಗ್ ಬಗೆಹರಿಸಬೇಕು, ಟಿ ಅಂತಕ್ಕಂಥದ್ದು ಪಾಸ್ ಆಗ್ಬೇಕಾಗಿದೆ, ಆ ಸಮಸ್ಯೆ ನಾನು ಹೇಗೆ ಬಗೆಹರಿಸಲಿ ಅಂತಕ್ಕಂಥದನ್ನ ಥಿಂಕ್ ಮಾಡ್ತೀರಿ. ರೈಟ್? ಸೊ ಇದು ಕ್ರಿಯಾ ಪ್ರಾಕಲ್ಪನೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 15ನೇ ಪ್ರಶ್ನೆ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ನೋಡಿ, ಪಾಯಿಂಟ್ ಬಿ ನೋಟೆಡ್, ಸ್ವಲ್ಪ ಗಮನ ಕೊಡಿ, ಅಥವಾ ನೋಟ್ ಟು ಬಿ ಪಾಯಿಂಟೆಡ್. ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ತಕ್ಕಂಥದ್ದು, ಸಂಪೂರ್ಣವಾಗಿ ವಿಕಾಸಗೊಳ್ತಕ್ಕಂಥದ್ದು ರೀಸನಿಂಗ್ ಅಂತ ಕರಿತೀವಿ. ಸೊ ಸಂಪೂರ್ಣವಾಗಿ ಕೇಳಿದ್ದಾರೆ. ಸೊ ಇಲ್ಲಿ ಸಂವೇದನಾ ಗತಿ ಅಂತ ಇದೆ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ. ತಾರ್ಕಿಕ ಚಿಂತನಾ ಸಾಮರ್ಥ್ಯ ಎಲ್ಲಿ ಮೂಡುತ್ತೆ ಅಂತ ಕೇಳಿದ್ರೆ ಅದು ಮೂರ್ತ ಕಾರ್ಯಗಳ ಹಂತ, ಸಂಪೂರ್ಣವಾಗಿ ಅಂತ ಕೇಳಿದ್ರೆ ಅದು ಔಪಚಾರಿಕ ಕಾರ್ಯಗಳ ಹಂತ. ಸೊ ಇಲ್ಲಿ ತುಂಬಾ ಬಾರಿ ಇದರಲ್ಲಿ ಕ್ವಶನ್ಸ್ ಬರ್ತದೆ. ಸಂವೇದನಾ ಗತಿ ಹಂತ ಹುಟ್ಟಿನಿಂದ 2 ವರ್ಷ ಇರ್ತದೆ, ಕಾರ್ಯಪೂರ್ವ ಹಂತ 2 ರಿಂದ 7 ವರ್ಷ ಇರ್ತದೆ, ಮೂರ್ತ ಕಾರ್ಯಗಳ ಹಂತ 7 ರಿಂದ 12 ವರ್ಷ ಇರ್ತದೆ, ಔಪಚಾರಿಕ ಹಂತ 12 ರಿಂದ ಮೇಲ್ಪಟ್ಟು ಇರ್ತದೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್. ಇಲ್ಲಿ 11 ವರ್ಷ ಕೆಲವರು ಗುರುತಿಸ್ತೀರಿ, ಬಟ್ 12 ಅಂತ ನೋಟ್ ಮಾಡ್ಕೊಳ್ಳಿ ಇನ್ಮೇಲೆ. ಇನ್ನು ಸಂವೇದನಾ ಗತಿ ಅಂತ ಅಂದ್ರೆ ಏನು? ಇಂದ್ರಿಯಾನುಭವಗಳು ಗತಿಶೀಲ ಚಟುವಟಿಕೆಗಳು ಕಂಡು ಬರ್ತದೆ. ಗತಿಶೀಲ ಚಟುವಟಿಕೆಗಳು, ಮಗು ಆಟ ಆಡ್ತಕ್ಕಂಥದ್ದು, ಕ್ರಿಯೆಯಲ್ಲಿ ತೊಡಗತಕ್ಕಂಥದ್ದು ಎಲ್ಲವೂ ಕೂಡ ಸಂವೇದನಾ ಗತಿ ಹಂತದಲ್ಲಿ ಬರ್ತದೆ. ರೈಟ್? ಸೊ ನಂತರದಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಅಸ್ತಿತ್ವ ಇದೆ ಅಂತಕ್ಕಂಥ ಪರಿಕಲ್ಪನೆ ಮೂಡುತ್ತೆ. ಸ್ಕೀಮಾ ಅಂತಕ್ಕಂಥ ಪರಿಕಲ್ಪನೆ ಮೂಡುತ್ತೆ. ಸ್ಕೀಮಾ ಅಂದ್ರೆ ಜ್ಞಾನವನ್ನು ಸಂಸ್ಕರಿಸಲು ವ್ಯಕ್ತಿ ಹೊಂದಿರತಕ್ಕಂಥ ವಿಧಾನ. ಫಾರ್ ಎಕ್ಸಾಂಪಲ್, ಇದೇನೋ ಒಂದು ವಸ್ತು ಇದೆ ಅನ್ಕೊಳ್ಳಿ. ಸೊ ಈ ವಸ್ತು ಇದೆ ಅನ್ಕೊಳ್ಳಿ, ಈ ಒಂದು ವಸ್ತುವಿನ ಬಗ್ಗೆ ನಾನು ಅರಿವಾಗ್ತಾ ಇದೆ, ಇದು ಸ್ಕೀಮಾ ಅಂತಕ್ಕಂಥ ವಸ್ತುವನ್ನು ಕಂಡುಕೊಳ್ತಕ್ಕಂಥ ಪದ್ಧತಿ ಇಲ್ಲಿ ಮೂಡುತ್ತೆ ಸಂವೇದನಾ ಗತಿ ಹಂತದಲ್ಲಿ. ಎರಡನೇದು ಕಾರ್ಯಪೂರ್ವ ಅಂತ ಅನುಕರಣೆ, ವಿಳಂಬಿತ ಅನುಕರಣೆ, ಅನಿಮಿಸಮು, ಚಿತ್ರರಚನಾ ಸಾಮರ್ಥ್ಯ, ಅನುಕರಣೆ, ಸಾಂಕೇತಿಕ ಆಟಗಳು, ಕಲ್ಪನಾತ್ಮಕ ಮತ್ತು ಸೃಜನಶೀಲ ಸಾಮರ್ಥ್ಯ ಎಲ್ಲವೂ ಕೂಡ ಇಲ್ಲಿ ಮೂಡುತ್ತೆ. ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಫಿಕ್ಸ್. ಇನ್ನು ಮೂರ್ತ ಕಾರ್ಯಗಳ ಹಂತದಲ್ಲಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಮೂಡತ್ತೆ, ವಿಕಾಸ ಆಗಲ್ಲ. ಸ್ಥಾಯಿತ್ವದ ಪರಿಕಲ್ಪನೆ ಕಂಡು ಬರ್ತದೆ. 6ನೇ ವಯಸ್ಸಲ್ಲಿ ಸಂಖ್ಯೆ, 7ನೇ ವಯಸ್ಸಲ್ಲಿ ದ್ರವರಾಶಿ, 9ನೇ ವಯಸ್ಸಲ್ಲಿ ತೂಕ ಸ್ಥಾಯಿತ್ವ ಮೂಡುತ್ತೆ. ಮೂರ್ತ ಕಾರ್ಯಗಳ ಹಂತದಲ್ಲಿ ಸ್ಥಾಯಿತ್ವ ಅಂದ್ರೆ ಏನು? ವಸ್ತು ಈಗ ಅಂತಕ್ಕಂಥದ್ದು ಇದು ನೀರಿನ ಬಾಟಲ್ ಇದೆ. ಸೊ ಇದು ನೀರಿನ ಬಾಟಲ್ ಒಳಗಡೆ ಇರತಕ್ಕಂಥ ನೀರು ಯಾವುದೇ ಪಾತ್ರೆಯಲ್ಲಿ ಹಾಕಿದ್ರು ಅದ್ರ ಶೇಪ್ ಅನ್ನ ಪಡ್ಕೊಳ್ಳುತ್ತೆ. ಹೌದಾ? ಸೊ ಈ ಒಂದು ನೀರು ಏನಿದೆ ಇದು ಶೇಪ್ ಅನ್ನ ಏನ್ ಮಾಡ್ಕೊಳುತ್ತೆ? ಪಡ್ಕೊಳುತ್ತೆ ಅಂತ ತಿಳ್ಕೊಳ್ಳಿ. ಆದ್ರೆ ಮೂಲ ಲಕ್ಷಣ ಹಾಗೆ ನೀರೇ ಅಂತ ಕರಿತೀವಿ. ಆಕಾರ ಬದಲಾಗಬಹುದು, ಆದ್ರೆ ಮೂಲ ಲಕ್ಷಣ ಏನಿದೆ? ನೀರೇ ಇದೆ. ಹೀಗಾಗಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಸ್ಥಾಯಿತ್ವದ ಪರಿಕಲ್ಪನೆ ಅಂತ ಕರಿತೀವಿ. ಇನ್ನು ನಂತರದಲ್ಲಿ ಯಾವ್ದಂದ್ರೆ ಔಪಚಾರಿಕ ಕಾರ್ಯಗಳು, ನಿಜವಾದ ನೈತಿಕ ಪ್ರಜ್ಞೆ, ಸಾಮಾಜಿಕ ಪ್ರಜ್ಞೆ, ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಕಂಡು ಬರ್ತದೆ. ನಿರ್ಧಾರ ಕೈಗೊಳ್ತಕ್ಕಂಥದ್ದು, ಕಾಲ್ಪನಿಕ, ನಿಗಮನಾತ್ಮಕ ಮತ್ತು ಅನುಗಮನಾತ್ಮಕ ಆಲೋಚನಾ ಸಾಮರ್ಥ್ಯ ಎಲ್ಲವೂ ಕೂಡ ಇಲ್ಲಿ ಕಂಡು ಬರ್ತದೆ ಯಾವುದೋ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ. ಇದ್ರ ಮುಂದೆ ನಾನು ಮತ್ತೆ ಮಾತಾಡ್ತೀನಿ. ಸ್ಕೀಮಾ ಅಂದ್ರೆ ಏನು, ಹೊಂದಾಣಿಕೆ ಅಂದ್ರೆ ಏನು, ಸ್ಥಳಾವಕಾಶ ಒದಗಿಸುವಿಕೆ ಅಂದ್ರೆ ಏನು, ಮಾರ್ಪಡಿಸುವಿಕೆ ಇವೆಲ್ಲ ಬರ್ತದೆ. ಅದನ್ನ ಮುಂದೆ ಡಿಸ್ಕಷನ್ ಮಾಡೋಣ. ಇಲ್ಲೇ ಒಂದರಲ್ಲೇ ಲೆಂದಿ ಮಾಡಿ ಜಗೋದ್ ಬೇಡ, ಇನ್ನೂ ಕ್ವಶನ್ಸ್ ಇದೆ. ಎಸ್, ಮುಂದಕ್ಕೆ ಹೋಗೋಣ. ಎಸ್, ಏನಿದೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ಎಸ್, ಮಕ್ಕಳ ಚಲನಚಿತ್ರದಲ್ಲಿ ಪ್ರದರ್ಶಿತವಾಗುವ ಹಿಂಸಾತ್ಮಕ ವರ್ತನೆಯನ್ನು ನೋಡಿ ಕಲಿಯಬಹುದು ಎಂಬ ತೀರ್ಮಾನವನ್ನ ಯಾವ ಮನೋವಿಜ್ಞಾನಿಯು ಮಾಡಿರುವ ಕೆಲಸದ ಆಧಾರದ ಮೇಲೆ ತೀರ್ಮಾನಿಸಬಹುದು. ಹಿಂಸಾತ್ಮಕ ವರ್ತನೆ ಒಂದು ಪ್ರಯೋಗನ ಮಾಡ್ತಾರೆ. ಇದು ಕಲಿಕಾ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥದ್ದು. ಕಲಿಕೆ ಸಿದ್ಧಾಂತಗಳಲ್ಲಿ ಸಾಕಷ್ಟು ಸಿದ್ಧಾಂತಗಳು ಬರ್ತದೆ. ಅದರಲ್ಲಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎಡ್ವರ್ಡ್ ಎಲ್ ಥಾರ್ಡೈಕ್ ಕೊಟ್ಟಿದ್ದಾರೆ, ಜೆ.ಬಿ. ವಾಟ್ಸನ್ ಕೊಟ್ಟಿದ್ದಾರೆ, ಆಲ್ಬರ್ಟ್ ಬಂಡೂರು, ಜೀನ್ ಪಿಯಾಜೆ. ಎಸ್, ಆನ್ಸರ್ ಇಮ್ಯಾಜಿನೇಷನ್ ಮಾಡಿರ್ಬೋದು. ರೈಟ್ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ಇಲ್ಲಿ ಆಲ್ಬರ್ಟ್ ಬಂಡೂರು ಅವರಾಗತ್ತೆ. ಬಂಡೂರು ಅವರ ವೀಕ್ಷಣಾ ಕಲಿಕೆ ಅಥವಾ ಸಾಮಾಜಿಕ ಕಲಿಕೆ ಅಥವಾ ಮಾದರಿ ನಿರ್ಮಾಣ ಕಲಿಕೆ ಅಥವಾ ಯತ್ನರಹಿತ ಕಲಿಕೆ ಅಂತ ಕರಿತೀವಿ. ಈ ವೀಕ್ಷಣಾ ಕಲಿಕೆಯ ಒಂದು ವಿಧಾನಗಳು ನೋಡೋದಾದ್ರೆ ಅರ್ಧಕಪ್ ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅರ್ಧಕಪ್ ಅಂದ್ರೆ ಏನು? ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ ಮತ್ತು ಪರಿಣಾಮ ಅಂತೇಳಿ. ಅರ್ಧ ಕಪ್ ಟೀ ಕುಡಿತೀವಿ, ಹೌದಾ? ಅಂತ ಟೀ ಕಪ್ಪು ಇಲ್ಲ, ತೋರಿಸಬಹುದಾಗಿತ್ತು. ಸೊ ಅರ್ಧ ಕಪ್ ಅಂದ್ರೆ ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ, ಪರಿಣಾಮ. ಇದು ವೀಕ್ಷಣಾ ಕಲಿಕೆಯ ಹಂತಗಳು. ಇಲ್ಲಿ ನೋಡಿ, ಹಿಂಸಾತ್ಮಕ ಅಂದ್ರೆ ಸಾಮಾಜಿಕ ಕಲಿಕೆಯಲ್ಲಿ ಮಗು ಸಮಾಜದಿಂದ ಕಲಿತದೆ, ಅನುಕರಣೆ ಮಾಡೋದ್ರ ಮುಖಾಂತರ ಕಲಿತದೆ. ಮಾದರಿ ಮುಖಾಂತರ ಮಗು ಏನಂದ್ರೆ ಕಲಿಯತ್ತೆ ಅಂತಕ್ಕಂಥದನ್ನ ಯಾರು ಹೇಳ್ತಾರೆ ಅಂದ್ರೆ ಬಂಡೂರು ಹೇಳ್ತಾರೆ. ಎಡ್ವರ್ಡ್ ಥಾರ್ಡೈಕ್ ಪ್ರಯತ್ನ ದೋಷ ಕಲಿಕೆಯ ಪ್ರತಿಪಾದಕರು, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಜೆ.ಬಿ. ವಾಟ್ಸನ್ ಅವರು ವರ್ತನಾ ಕಲಿಕೆಯ ರೂವಾರಿ. ನಂತರದಲ್ಲಿ ಜೀನ್ ಪಿಯಾಜೆ ಅವರು ಬೌದ್ಧಿಕ ವಿಕಾಸ ಸಿದ್ಧಾಂತದ ಪಿತಾಮಹ ಅಂತ ಕರಿತೀವಿ. ಮುಂದಕ್ಕೆ ಹೋಗೋಣ. ಎಸ್, ಲಿಂಗ ತಾರತಮ್ಯದ ಬೆಳವಣಿಗೆ ಪ್ರಮುಖ ಮೂಲ ಅಂತಕ್ಕಂಥದ್ದು ಪಾಯಿಂಟ್ ಬಿ ನೋಟೆಡ್. ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಈ ರೀತಿ ಒಂದು ಲಿಂಗ ತಾರತಮ್ಯದ ಮೇಲೆ ಒಂದು ಕ್ವಶನ್ ಬರಲೇಬೇಕು. ಸೊ ಸಮೂಹ ಅಥವಾ ಸಮೂಹ ಮಾಧ್ಯಮ, ಶಾಲೆ ಮತ್ತು ಕುಟುಂಬ. ಲಿಂಗ ತಾರತಮ್ಯದ ಪ್ರಮುಖ ಮೂಲ ಯಾವಾಗಲೂ ಕುಟುಂಬನೇ ಇರ್ತದೆ. ಅಲ್ಲಿ ಕುಟುಂಬದಲ್ಲಿನೇ
ಇದು ಗಂಡು ಮಗಳು ಇದು ಹೆಣ್ಮಗಳು ಅಂತಕ್ಕಂಥದ್ದು. ಗಂಡು ಮಗು ಜಾಸ್ತಿ ಪ್ರಾಶಸ್ತ್ಯ, ಹೆಣ್ಮಕ್ಳು ಕಡಿಮೆ ಪ್ರಾಶಸ್ತ್ಯ. ಹೆಣ್ಣು ಮಗು ಇದ್ರೆ ತಾಯಿಗೆ ಪಾತ್ರೆ ತೊಳೆಯೋದ್ರಲ್ಲಿ, ಕಸ ಗುಡಿಸೋದ್ರಲ್ಲಿ ಸಹಾಯ ಮಾಡ್ಬೇಕು ಅಂತಕ್ಕಂಥ ಹೆಣ್ಣೆ ಅಪೇಕ್ಷೆ ಮಾಡ್ತಾಳೆ, ಮನೆಯಲ್ಲಿ ಎಲ್ಲರೂ ಕೂಡ ಅಪೇಕ್ಷೆ ಮಾಡ್ತಾರೆ. ಅದು ಗಂಡು ಮಗ ಇದ್ರೆ ಆಟ ಆಡ್ಲಿ, ಹೊರಗಡೆ ಹೋಗ್ಲಿ, ತಿರುಗಾಡ್ಲಿ ಅಂತಕ್ಕಂಥ ಒಂದು ಭಾವನೆ ಆಟೋಮೆಟಿಕ್ ಆಗಿ ಬರ್ತದೆ. ಇದು ಎಕ್ಸಾಮ್ ಅಲ್ಲಿ ಒಂದು ಬಾರಿ ಕ್ವಶನ್ ಆಗಿದೆ. ಲಿಂಗತ್ವ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲು ಬಾರಿ ಗಳಿಸಿದವರು ಜಾನ್ ಮುನಿ ಅಂತಕ್ಕಂಥವ್ರು 1955ರಲ್ಲಿ. ಇದು ಕ್ವಶನ್ ಆಗಿದೆ 1955 ಅಲ್ಲಿ ಜಾನ್ ಮುನಿ ಅವರು ಬಳಸಿದ್ರು. ಇನ್ನು ಲಿಂಗ ಗುರುತು ಅಂತಕ್ಕಂಥ ಪದವನ್ನ, ಲಿಂಗ ಗುರುತು ಅಂತ ಕರಿತೀನಿ, ಲಿಂಗ ಗುರುತು ಅಂತಕ್ಕಂಥ ಪದವನ್ನ ರಾಬರ್ಟ್ ಸ್ಟೋಲರ್ ಅವರು ಬಳಸ್ತಾರೆ. ಸ್ಟೋಲರ್ 1966 ಮತ್ತು 67 ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಳಸಿದ್ರು. ಲಿಂಗ ಗುರುತು ಬೇರೆ, ಲಿಂಗತ್ವ ಬೇರೆ. ಲಿಂಗತ್ವ ಅಂತಕ್ಕಂಥ ಬಂದಾಗ ಮೈಂಡ್ ಅಲ್ಲಿ ಕೇವಲ ಹೆಣ್ಣು ಅಂತಕ್ಕಂಥ ಪರಿಕಲ್ಪನೆ ಬರುತ್ತೆ. ಬಟ್ ಲಿಂಗತ್ವ ಅಂತಕ್ಕಂಥದ್ದು ಗಂಡು ಮತ್ತು ಹೆಣ್ಣನ್ನ ಎರಡನ್ನು ಕೂಡ ಸೂಚಿಸುತ್ತೆ ಅಂತಕ್ಕಂಥದ್ದು ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಎಸ್, ಇದು ಕ್ಲಿಯರ್ ಆಗಿದೆ ಅನ್ಕೊಂತೀರಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್, 18ನೇ ಪ್ರಶ್ನೆ ಈ ರೀತಿಯಾಗಿದೆ, ನೋಡ್ಕೊಳ್ಳಿ ಏನಿದೆ ಅಂತೇಳಿ. ನ್ಯೂನತೆಗಳ ಮಕ್ಕಳಿಗಾಗಿ ಇರುವ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನ ಇಲ್ಲಿ ನೀಡುವ ಗುರಿ ಹೊಂದಿದೆ. ಸಾಮಾನ್ಯ ಶಾಲೆಗಳು, ವಿಶೇಷ ಶಾಲೆಗಳು, ಮುಕ್ತ ಶಾಲೆಗಳು, ಅಂಧ ಪರಿಹಾರ ಶಾಲೆಗಳು. ಇದು ಒಂದು ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನ್ಯೂನತೆ ಅಂದ್ರೆ ಅದು ಕಲಿಕಾ ನ್ಯೂನತೆಗಳಂತ ಕರಿತೀವಿ. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ವಿಶಿಷ್ಟ ಮಕ್ಕಳ ಶಿಕ್ಷಣದಲ್ಲಿ 4 ಕ್ಯಾಟಗರಿ ಬರ್ತದೆ ಅಂತೇಳಿ. ದೈಹಿಕ ಸವಾಲುಗಳ, ಬೌದ್ಧಿಕ ಸವಾಲುಗಳ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಶೈಕ್ಷಣಿಕ ಸವಾಲುಗಳ ಅಂತೇಳಿ. ಸೊ ಈ ರೀತಿಯಾಗಿ ಬರ್ತಾ ಇದೆ. ಒಂದ್ ಸೆಕೆಂಡ್, ನಾನು ಮೇ ಬಿ AC ಹಾಕೊಂಡ್ಬಿಡ್ಬೇಕಾಗಿತ್ತು, ಶೆಕೆ ಆಗ್ತಾ ಇದೆ ನೋಡಿ. ಇಲ್ಲಿ ರೈಟ್ ಆನ್ಸರ್ ಯಾವ್ದಂದ್ರೆ ಸಾಮಾನ್ಯ ಶಾಲೆಗಳು ಅಂತ ಆಗತ್ತೆ. ಯಾವ್ದಾಗತ್ತೆ? ಸಾಮಾನ್ಯ ಶಾಲೆಗಳು. ಒಂದ್ ಸೆಕೆಂಡ್, ಎಸ್, ಸಾಮಾನ್ಯ ಶಾಲೆಗಳು ಅಂತ ಸರಿ ಉತ್ತರ ಆಗತ್ತೆ. ನ್ಯೂನತೆಯುಳ್ಳ ಮಕ್ಕಳಿಗಾಗಿ ಸಾಮಾನ್ಯ ಶಾಲೆಗಳಿಗೆ ನಾವೇನ್ ಮಾಡ್ತಂದ್ರೆ ಶಿಕ್ಷಣ ಒದಗಿಸಿಕೊಡ್ಬೇಕಾಗತ್ತೆ. ಒಳಗೊಳ್ಳುವ ಶಿಕ್ಷಣ ಅಥವಾ ಸಮನ್ವಯ ಶಿಕ್ಷಣ ಅಂತೇಳಿ ಇದನ್ನ ಕರಿತಾ ಬರ್ತೀವಿ. ನೀವು ನೋಡ್ತಾ ಹೋಗ್ಬೋದು. ಎಸ್, ಇದು ಮುಂದಕ್ಕೆ ಹೋಗೋಣ. ಇದ್ರ ಮೇಲೆ ಇನ್ನೂ ಸಾಕಷ್ಟು ಅಂಶಗಳು ಬರ್ತದೆ, ಮುಂದೆ ಡಿಸ್ಕಷನ್ ಮಾಡ್ತೀನಿ. ನೈತಿಕ ಬೆಳವಣಿಗೆ ನೋಡಿ, ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸೋರು ಯಾರು ಅಂತ ಕೇಳಿದ್ರೆ ಕೋಲ್ಬರ್ಗ್ ಇದೆ, ಬಂಡೂರ್ ಇದೆ, ಬ್ರೂನರ್ ಇದೆ, ಗ್ಯಾನೆ ಇದೆ. ಇಲ್ಲಿ ಸರಿ ಉತ್ತರ ಯಾವ್ದಾಗತ್ತೆ? ಇಲ್ಲಿ ಸರಿ ಉತ್ತರ ಕೋಲ್ಬರ್ಗ್ ಅವರಾಗತ್ತೆ. ನೈತಿಕ ಬೆಳವಣಿಗೆ ಅಂತ ಬಂದಾಗ ನ್ಯಾಯ ನಿರ್ಣಯ ಸಿದ್ಧಾಂತ ಮೇಲೆ ನೈತಿಕ ಬೆಳವಣಿಗೆ ಅಂತಕ್ಕಂಥದ್ದು ನಿಂತಿದೆ. ಅಂದ್ರೆ ಮಗುವಿನಲ್ಲಿ ಮಾರಲಿಟಿ ಅಂತಕ್ಕಂಥದ್ದು ಕೇವಲ ಶಿಕ್ಷಕರಿಂದ ಬಂದಿರತಕ್ಕಂಥದ್ದಲ್ಲ. ಹಾಗಾದ್ರೆ ಯಾರಿಂದ ಬಂದಿದೆ ಸರ್? ಅದು ಮಗುವಿನಲ್ಲಿ ಈಗಾಗಲೇ ಇರ್ತಕ್ಕಂಥ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ಕಾರ್ಯೀಕರಿಸುವಿಕೆಯಿಂದ ಬಂದಿದೆ. ಯಾವುದರಿಂದ? ನೆನ್ಪಿಟ್ಕೊಳ್ಳಿ, ಆಲೋಚನೆ ಮತ್ತು ಕಾರ್ಯೀಕರಿಸುವಿಕೆ. ಆಲೋಚನೆ ಮತ್ತು ಕಾರ್ಯೀಕರಿಸುವಿಕೆಯಿಂದ ಬಂದಿರತಕ್ಕಂಥದ್ದು, ಅಥವಾ ಇದಕ್ಕೆ ತಾರ್ಕಿಕತೆ ಅಂತ ಕರಿತೀವಿ. ಇದು ನ್ಯಾಯ ನಿರ್ಣಯ ಸಿದ್ಧಾಂತ ಮೇಲೆ ನಿಂತಿದೆ. ಅದರಲ್ಲಿ ಸಾಂಪ್ರದಾಯಿಕ ಅಂತ, ಸಾಂಪ್ರದಾಯಿಕ ಪೂರ್ವ ಅಂತ ಫಸ್ಟ್ ಬರ್ತದೆ, ಎರಡನೇದು ಸಾಂಪ್ರದಾಯಿಕ ಅಂತ, ಮೂರನೇದು ಸಾಂಪ್ರದಾಯಿಕೋತ್ತರ ಅಂತ ಬರ್ತದೆ. ಬಂಡೂರ್ ಅವರು ಸಾಮಾಜಿಕ ಕಲಿಕೆಯ ರೂವಾರಿ ಅಥವಾ ಮಾದರಿ ನಿರ್ಮಾಣ ಕಲಿಕೆ ಅಂತ ಕರಿತೀವಿ. ಬ್ರೂನರ್ ಅವರು ಪರಿಕಲ್ಪನಾ ಗಳಿಕೆ ಅಥವಾ ಅನ್ವೇಷಣ ಗಳಿಕೆಯ ರೂವಾರಿ. ಗ್ಯಾನೆರ್ ಅವರು ಪದ ಸೋಪಾನ ಕಲಿಕೆ ಅಂತ ಕರಿತೀವಿ. ಸೊ ಎಕ್ಸಾಮ್ ಅಲ್ಲಿ ಇದು ಕೂಡ ನಿಮಗೆ ಕ್ವಶನ್ ಕೇಳಬಹುದು. ರೈಟ್, ಮುಂದಕ್ಕೆ ಹೋಗೋಣ. ಎಸ್, ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲಾ ರೀತಿಯ ಪ್ರಾಣಿಗಳನ್ನ, ಸಸ್ಯಗಳನ್ನ ಹಾಗೂ ಲವಣಗಳನ್ನ ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುತ್ತಾರೆ. ಸೊ ಅಂತರ್ವ್ಯಕ್ತ ಬುದ್ಧಿಶಕ್ತಿ ಅಂತ ಕರೀತಾರೆ, ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ ಅಂತ ಕರೀತಾರೆ. ನಂತರದಲ್ಲಿ ಒಂದ್ ಸೆಕೆಂಡ್, ಸ್ಪೆಲ್ಲಿಂಗ್ ಎರರ್ ಇದೆ. ನಂತರ ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ ಅಂತ ಕರೀತಾರೆ. ನಂತರದಲ್ಲಿ ಸಹಜ ಬುದ್ಧಿಶಕ್ತಿ ಅಂತ ಕರೀತಾರೆ. ನೋಡಿ, ಬಹುಮುಖ ಬುದ್ಧಿಶಕ್ತಿಯ ಸಿದ್ಧಾಂತದ ಪ್ರಕಾರ ಎಲ್ಲಾ ರೀತಿಯ ಪ್ರಾಣಿಗಳನ್ನ, ಸಸ್ಯಗಳನ್ನ, ಲವಣಗಳನ್ನ ವರ್ಗೀಕರಿಸುವುದು ಇದು ಸಹಜ ಬುದ್ಧಿಶಕ್ತಿಯಲ್ಲಿ, ಅಥವಾ ಇದನ್ನ ಏನಂತ ಕರಿತೀವಿ ಅಂದ್ರೆ ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಎಲ್ಲಿ ಕಂಡು ಬರ್ತದೆ? ಇದು ಹೋವರ್ಡ್ ಗಾರ್ಡ್ನರ್ ಅವರ ಬುದ್ಧಿಶಕ್ತಿ ಸಿದ್ಧಾಂತದಲ್ಲಿ ಬರ್ತದೆ. 8 ರೀತಿಯಾಗಿರ್ತಕ್ಕಂಥ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಹೋವರ್ಡ್ ಗಾರ್ಡ್ನರ್ ಅವರು ಹೇಳಿದ್ರು. ಅದು ಭಾಷಾ ಬುದ್ಧಿಶಕ್ತಿ ಆಗಿರ್ಬೋದು, ಸಂಗೀತದ ಬುದ್ಧಿಶಕ್ತಿ ಆಗಿರ್ಬೋದು, ನಂತರದಲ್ಲಿ ತಾರ್ಕಿಕ ಗಣಿತೀಯ ಬುದ್ಧಿಶಕ್ತಿ ಆಗಿರ್ಬೋದು, ದೈಹಿಕ ಗತಿ ಸಂವೇದನಾ ಬುದ್ಧಿಶಕ್ತಿ ಆಗಿರ್ಬೋದು, ಸ್ಥಳಾವಕಾಶ ಬುದ್ಧಿಶಕ್ತಿ ಆಗಿರ್ಬೋದು, ನಂತರ ಅಂತರ್ ವೈಯಕ್ತಿಕ ಬುದ್ಧಿಶಕ್ತಿ ಆಗಿರ್ಬೋದು, ವ್ಯಕ್ತಿ ಅಂತರ್ಗತ ಬುದ್ಧಿಶಕ್ತಿ ಆಗಿರ್ಬೋದು, ನೈಸರ್ಗಿಕ ಬುದ್ಧಿಶಕ್ತಿ ಆಗಿರ್ಬೋದು. 8 ರೀತಿಯಾಗಿ ಕ್ಯಾಟಗರಿಯನ್ನ ಮಾಡ್ತಾರೆ. ಯಾರು? ಹೋವರ್ಡ್ ಗಾರ್ಡ್ನರ್. ಇದ್ರ ಮೇಲೆ ವಿವರಣಾತ್ಮಕ ವಿಶ್ಲೇಷಣೆ ಬರ್ತದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಕ್ಲಾಸಸ್ಗಳನ್ನ ನಿಮ್ಮೆಲ್ಲರಿಗಾಗಿ ಮುಂದೆ ತರ್ತಕ್ಕಂಥ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ, ಎಸ್, ಮುಂದಕ್ಕೆ ಹೋಗೋಣ. ಎಸ್, ಡಿಸ್ಲೆಕ್ಸಿಯಾ, ಕಲಿಕಾ ನ್ಯೂನತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಡಿಸ್ಲೆಕ್ಸಿಯಾವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಯಾವುದಕ್ಕೆ ಸಂಬಂಧಿಸಿದೆ? ಡಿಸ್ಲೆಕ್ಸಿಯಾ ಅಂದ್ರೆ ಓದುವುದು, ಡೈರೆಕ್ಟ್ ಹಾಕ್ಬಿಡಿ. ಡಿಸ್ಲೆಕ್ಸಿಯಾ ಓದುವುದು, ಡಿಸ್ಗ್ರಾಫಿಯಾ ಬರೆಯುವುದು, ಡಿಸ್ಕ್ಯಾಲ್ಕ್ಯುಲಿಯಾ ಅಂಕಗಣಿತ. ಸ್ವಲ್ಪ 2020ರಲ್ಲಿ ಕ್ವಶನ್ಸ್ ಪೇಪರ್ ಬೇರೆ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಅದನ್ನ ನಾನು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮ್ ಜೊತೆಗೆ. ಡಿಸ್ಫಾಸಿಯಾ ಬಂದ್ರೆ ಭಾಷಾ ನ್ಯೂನತೆ, ಡಿಸ್ಫೋನಿಯಾ ಬಂದ್ರೆ ಉಚ್ಚಾರಣೆ, ಡಿಸ್ಪೆಕ್ಸಿಯಾ ಬಂದ್ರೆ ದೈಹಿಕ ಕಲಿಕಾ ನ್ಯೂನತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ನೀವೇಂದ್ರ ಮಾತಾಡ್ತಾ ಹೋಗಿ, ತಿಳ್ಕೊಳ್ತಾ ಹೋಗಿ, ಅದ್ರ ಜೊತೆಗೆ ಬರಿತಾ ಹೋಗಿ. ಬರೆದ್ರು ಕೂಡ ಎಂತ ತಪ್ಪಲ್ಲ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ, ಒಬ್ಬ ವಿದ್ಯಾರ್ಥಿಯು ತನ್ನ ಸಹಪಾಠಿಗಳೊಂದಿಗೆ ಹೊರತಾಗಿ ವರ್ತಿಸ್ತಾ ಇದ್ದಾನೆ ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳುವುದಿಲ್ಲ.
ಈ ವಿದ್ಯಾರ್ಥಿಗೆ ನೀಡಬೇಕಾದ ಅವಶ್ಯಕ ಒಂದು ಸಹಾಯದ ವಲಯ. ಉನ್ನತ ಮಟ್ಟದ ಕೌಶಲ್ಯಗಳನ್ನು ಕೊಡ್ತೀರಾ. ನೋಡಿ, ಜಗಳ ಆಡ್ತಾ ಇದ್ದೇನೆ, ಒರಟಾಗಿ ವರ್ತಿಸ್ತಾ ಇದ್ದೇನೆ. ಕೆಲವೊಬ್ರು ಇರ್ತಾರೆ ಪೇಷಂಟ್ಗಳು, ಏನೇ ಮಾಡಿದ್ರು ಕೂಡ ಸ್ಯಾಟಿಸ್ಫೈಡ್ ಆಗಲ್ಲ. ಅಂತವ್ರು ಪೇಷಂಟ್ಗಳನ್ನ ತಿಳ್ಕೊಂಡು ಏನಾದ್ರೂ ಡಿಲೀಟ್ ಮಾಡ್ಬೇಕು. ಯಾಕಂದ್ರೆ ಒಂದು ಬುಟ್ಟಿದ್ದಾಗ ಕೊಳ್ತಿರ್ತಕ್ಕಂಥ ಹಣ್ಣನ್ನು ಎತ್ತಿ ಉಗಿಬೇಕು ಹೊರತು ಆ ಬುಟ್ಟಿಯನ್ನು ಎತ್ತಿ ಉಗಿಯಕ್ಕೆ ಬರಲ್ಲ. ಹಂಗೆ ನೋಡ್ಕೊಳ್ಳಿ. ಸೊ ಅಂದ್ರೆ ಒಂದು ಎಕ್ಸಾಂಪಲ್ ನಿಮಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇರ್ತಕ್ಕಂಥ ಜನರ ಮಧ್ಯೆ ಸಹಪಾಠಿಗಳೊಂದಿಗೆ ಒಟ್ಟಾಗಿ ವರ್ತಿಸ್ತಾ ಇದ್ದೇನೆ ಹಾಗೂ ಶಾಲಾ ನಿಯಮಗಳಿಗೆ ಹೊಂದಿಕೊಳ್ಳೋದಿಲ್ಲ ಅಂತ ವಿದ್ಯಾರ್ಥಿಗೆ ನೀವೇನ್ ಮಾಡ್ತೀರಿ ಅಂದ್ರೆ ತೆಗೆದೋಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಉನ್ನತ ಮಟ್ಟದ ಕೌಶಲ್ಯಗಳನ್ನು ಮಾಡಬೇಡಿ. ಜ್ಞಾನಾತ್ಮಕ ವಲಯ ಬೇಡ, ಮನೋಕ್ರಿಯಾಜನಕ ವಲಯ. ಇಲ್ಲಿ ಭಾವನಾತ್ಮಕ ವಲಯದ ಅವಶ್ಯಕತೆ ಇದೆ ವಿದ್ಯಾರ್ಥಿಗೆ. ಹೇಳಿದೆ, ಭಾವನಾತ್ಮಕ ವಲಯವನ್ನ ಕೊಡ್ತಕ್ಕಂಥದ್ದು. ಕ್ಯಾಥ್ರೋಲ್ ರವರ ಪ್ರಕಾರ ಭಾವನಾತ್ಮಕ ವಲಯದಲ್ಲಿ ಆತನ ಭಾವನೆಗಳಿಗೆ, ಯಾಕಂದ್ರೆ ಶಾಲೆಗಳಲ್ಲಿ ಭಾವನೆಗಳಿಗೆ ಮಹತ್ವವನ್ನು ನೀಡಲಾಗಲ್ಲ, ಅದನ್ನ ಕಡೆಗಣಿಸಲ್ಪಡ್ತಾರೆ ಅಂತ ಹೇಳಿ ಸೈಕಾಲಜಿ ಈಗಾಗಲೇ ಕ್ವಶನ್ ಆಗಿರ್ತಕ್ಕಂಥದ್ದು ಸಿಟೆಟ್ ಅಲ್ಲಿ. ಹೀಗಾಗಿ ಏನಂದ್ರೆ ಭಾವನಾತ್ಮಕ ವಲಯಗೆ ಗಮನವನ್ನು ಕೊಡ್ತಕ್ಕಂಥ ಪ್ರಯತ್ನ ನೀವು ಮಾಡತಕ್ಕದ್ದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಸ್, ಸಿಂಪಲ್ ಇದೆ ಪ್ರಶ್ನೆ. ನೈಜವಾದ ನೈತಿಕ ಪ್ರಜ್ಞೆಯು ವ್ಯಕ್ತವಾಗುವುದು ಯಾವುದು ಅಂತ ಕೇಳಿದರೆ, ನಾನು ಆಗ್ಲೇ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಬೇಕಾದ್ರೆ ಹೇಳಿದೀನಿ. ತಾರುಣ್ಯಾವಸ್ಥೆ, ವಯಸ್ಕ, ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ. ನೈಜ ನೈತಿಕ ಪ್ರಜ್ಞೆ ವ್ಯಕ್ತ ಆಗುವುದು ತಾರುಣ್ಯಾವಸ್ಥೆಯಲ್ಲಿ. ಸಾಮಾಜಿಕ ಪ್ರಜ್ಞೆ ಕೂಡ ವ್ಯಕ್ತ ಆಗುವುದು ತಾರುಣ್ಯಾವಸ್ಥೆಯಲ್ಲಿ ವ್ಯಕ್ತ ಆಗುತ್ತೆ. ಈಗಾಗಲೇ ಡಿಸ್ಕಷನ್ ಮಾಡಿದ್ರೆ ಮತ್ತೆ ಇದ್ರ ಬಗ್ಗೆ ಡಿಸ್ಕಷನ್ ಬೇಡ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದೀನಿ. ಎಸ್, ಇದು ಕೂಡ ಆಗಲೇ ಒಂದು ಪಾಯಿಂಟ್ ಅನ್ನು ಹೇಳಿದೀನಿ. ಈ ಹೇಳಿಕೆ ಗಂಡಸರು ಹೆಂಗಸರಿಗಿಂತ ಹೆಚ್ಚು ಬುದ್ಧಿವಂತರು ಅಂತಕ್ಕಂಥದ್ದು ನಿಜ ಅಂತ ಹಾಕ್ಬಿಟ್ರೆ ಇಲ್ಲ, ಹಂಗೇನಿರಲ್ಲ. ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಟಾಪ್ ಮಾಡ್ತಾ ಇದಾರೆ. ನೋಡಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿ ಯಾರಿದಾರೆ ಅಂದ್ರೆ ಆಲ್ಮೋಸ್ಟ್ ಹೆಣ್ಮಕ್ಳು ಇದಾರೆ. ಗಂಡು ಮಕ್ಳು ಇವತ್ತೇನಂದ್ರೆ ಮುಸ್ರೆ ಡಿಪಾರ್ಟ್ಮೆಂಟ್ ಯಾರೊಬ್ರು ಕಮೆಂಟ್ ಹಾಕಿದ್ರು ಅತ್ಯಂತ ಅದ್ಭುತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಏನು 50% ಮೀಸಲಾತಿ ಬಂತು ಜನರಲ್ ಅಲ್ಲಿ. ಸೊ ನಾವೆಲ್ಲ ಮುಸ್ರಿ ಪಾತ್ರ ತೆಕ್ಕೊಂಡಿರ್ತೀವಿ ಸರ್ ಅಂತೇಳಿ ಒಬ್ರು ಅದ್ಭುತವಾಗಿರ್ತಕ್ಕಂಥ ಕಮೆಂಟ್ ಹಾಕಿದ್ರು. ಹೆಸರು ಮರ್ತು ಬಿಟ್ಟೆ ನಾನು. ನಿಜ ಅಂತಕ್ಕಂಥದ್ದು ಸುಳ್ಳು. ನಂತರದಲ್ಲಿ ಲಿಂಗ ತಾರತಮ್ಯವನ್ನು ತೋರಿಸುತ್ತದೆ. ಕೆಲವು ಜನಾಂಗಗಳಲ್ಲಿ ಸತ್ಯ ಇದು ಲಿಂಗ ತಾರತಮ್ಯವನ್ನು ತೋರಿಸ್ತದೆ. ಲಿಂಗತ್ವದ ಬಗ್ಗೆ ಈಗಾಗಲೇ ಮಾತಾಡ್ತಾ ಇದ್ದೆ. ಮುಂದೆ ಇದ್ರ ಬಗ್ಗೆ ಕೂಡ ಈ ಒಂದು ಲಿಂಗ ತಾರತಮ್ಯ ಅಂತ ಕುಟುಂಬದಲ್ಲಿ ಪೋಷಕರೇ ಮೂಲ ರೂವಾರಿಯಾಗಿರ್ತಾರೆ. ಆಮೇಲೆ ಸೆಕೆಂಡ್ ಯಾರು ಅಂದ್ರೆ ಶಿಕ್ಷಕರು ಕೂಡ ಲಿಂಗ ತಾರತಮ್ಯ ಮಾಡ್ತಾರೆ. ಶಾಲೆಗಳು ನೋಡ್ಕೊಂಡು ನೀವು ಕಸ ಗಿಸ ಗುಡಿಸಬೇಕಾದ್ರೆ ಹುಡುಗರನ್ನ ಕರಿತೀವಿ. ಮುಂದೆ ಸಾಂಗ್ ಹಿಂಗ್ ಆಡ್ಬೇಕಾದ್ರೆ ಹುಡುಗರು ಬೇಡ. ಪ್ರತಿಭಾ ಕಾರಂಜಿ ಅಥವಾ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅನ್ಕೊಳ್ಳಿ, ಹುಡುಗಿಯರು ಬಂದು ಸಾಂಗ್ ಆಡಿ ಅಂತ ಹೇಳ್ತೀವಿ. ಹುಡುಗರು ಯಾಕೆ ಆಡಲ್ಲ? ನಮ್ಮಲ್ಲಿ ಕೂಡ ಲಿಂಗ ತಾರತಮ್ಯ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಮುಂದಕ್ಕೆ ಹೋಗೋಣ. ನೋಡಿ, ಒಂದು ಸಮೂಹದ ಸದಸ್ಯರ ಸಂಬಂಧವನ್ನು ಅಧ್ಯಯನ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದನ್ನ ಬಳಸಲಾಗುತ್ತದೆ? ಸಮೂಹದ ಸದಸ್ಯರ ಅಧ್ಯಯನ ಅಂತ ಹೇಳಿದ್ರೆ ಸಮಾಜ ಮಿತಿ ತಂತ್ರ ಇದೆ, ಪ್ರಕ್ಷೇಪಣ ತಂತ್ರ, ಸಾಂದರ್ಭಿಕ ಪರೀಕ್ಷೆ, ದರ್ಜೆ ಮಾಪನಿ. ಎಲ್ಲದಕ್ಕೂ ಒಂದೊಂದು ಬಳಸ್ತೀವಿ. ಇಲ್ಲಿ ಸಮೂಹದ ಸದಸ್ಯರ ಸಂಬಂಧವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸಮಾಜ ಮಿತಿ ತಂತ್ರವನ್ನು ಬಳಸಬೇಕು. JL ಮೊರೆನ್ ಅವರು 1934ರಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ರೂಪಿಸಿದ್ರು. JL ಮೊರೆನ್. ಓಕೆ, ಸಮಾಜದಲ್ಲಿ ಒಬ್ಬಂಟಿ ಇದ್ದಾನ, ಎಲ್ಲ ಜೊತೆಗೆ ಸೇರಿರ್ತಾನ, ಏಕಾಂಗಿ ಇರ್ತಾನ, ನಕ್ಷತ್ರ ಇದೆ, ಏನಿದೆ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಮಾಜ ಮಿತಿ ತಂತ್ರ ಇಂಪಾರ್ಟೆಂಟ್. ಗತಿಶೀಲತೆ, ಸಮೂಹ ಗತಿಶೀಲತೆಯಲ್ಲಿ ತಿಳ್ಕೊಳ್ತೀವಿ. ಸಮೂಹ ಗತಿಶೀಲತೆ ಅಂತಕ್ಕಂಥ ಪದವನ್ನು, ಗ್ರೂಪ್ ಡೈನಾಮಿಕ್ಸ್ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಕರ್ಟ್ ಲೆವಿನ್ ಅವರೇ ಬಳಸ್ತಾರೆ. ಮತ್ತೆ ಕ್ರಿಯಾ ಸಂಶೋಧನೆ ಪಿತಾಮಹ. ಇನ್ನು ಪ್ರಕ್ಷೇಪಣ ತಂತ್ರದ ಬಗ್ಗೆ ಮಾತಾಡ್ತಾ ಇದ್ದೆ. ಪ್ರಕ್ಷೇಪಣ ಅಂದ್ರೆ ಏನಂತ ಗೊತ್ತಿದೆ? ಪ್ರಕ್ಷೇಪಣ ಅಂದ್ರೆ ನನ್ನ ಭಾವನೆಗಳನ್ನ, ನನ್ನ ಆಲೋಚನೆಗಳನ್ನ ಇನ್ನೊಂದು ವಸ್ತುವಿನಲ್ಲಿ, ಇನ್ನೊಂದು ಕ್ರಿಯೆಯಲ್ಲಿ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ನೋಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ರೆ ಅಂತ ಪ್ರಕ್ಷೇಪಣೆ ಅಂತ ಕರಿತೀನಿ. ಇದರಲ್ಲಿ ಥಮೆಟಿಕ್ ಅಪರ್ಸೆಪ್ಷನ್ ಟೆಸ್ಟ್ ಅಂತ ಬರ್ತದೆ. ಸೊ ವಿಷಯ ಪ್ರಚೋದಕ ಪರೀಕ್ಷೆ ಅಂತ ಕರಿತೀವಿ. ಮರ್ರೆ ಮತ್ತು ಮಾರ್ಗನ್ ರೂಪಿಸಿದ್ರು. ರೋಷಾರ್ಕರ ಮಸಿ ಗುರುತು ಪರೀಕ್ಷೆ ಅಂತ ಬರ್ತದೆ. ಬೆಲ್ರವರ ಹೊಂದಾಣಿಕೆ ಪರೀಕ್ಷೆ ಅಂತ ಬರ್ತದೆ. ವಾಕ್ಯ ಪೂರ್ಣಗೊಳಿಸುವಿಕೆ ಪರೀಕ್ಷೆ ಅಂತ ಬರ್ತದೆ. ಮುಂದೆ ನೋಡೋಣ, ಸಾಂದರ್ಭಿಕ ಪರೀಕ್ಷೆ ಕೂಡ ಬರ್ತದೆ. ಸಂದರ್ಭಕ್ಕೆ ಅನುಗುಣವಾಗಿ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಬೇರೆ. ಇಲ್ಲಿ ನಾವು ಸಾಂದರ್ಭಿಕ ಪರೀಕ್ಷೆಯನ್ನು ಕೂಡ ಏನಂದ್ರೆ ವ್ಯಕ್ತಿತ್ವದ ಪರೀಕ್ಷೆಗಳಲ್ಲಿ ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ. ದರ್ಜಾ ಮಾಪನಿ ಇದು ಕೂಡ ವ್ಯಕ್ತಿತ್ವದ ವಸ್ತುನಿಷ್ಠ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು. ರೈಟ್, ಪ್ರಕ್ಷೇಪಣ ತಂತ್ರ ಇದು ಪ್ರಕ್ಷೇಪಣ ತಂತ್ರಗಳಲ್ಲಿ ಬರ್ತಕ್ಕಂಥದ್ದು. ಮುಂದಕ್ಕೆ ಹೋಗೋಣ. ವ್ಯಕ್ತಿತ್ವ ಪರೀಕ್ಷೆಗಳಿವೆಲ್ಲ ಕೂಡ. ಇನ್ನು ಮುಂದಕ್ಕೆ ಹೋಗೋಣ. ಅನಿಮಿಸಮ್ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ ಆಗಲೇ ಒಂದು ಕ್ಲಾಸಲ್ಲಿ ಒಂದು ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಅನಿಮಿಸಮ್ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆ ಮುಖ್ಯ ಲಕ್ಷಣ ಅಂತ ಹೇಳಿದರೆ ಒಂದು ಸಂವೇದನಾ ಗತಿ ಹಂತ ಇದೆ, ನಂತರದಲ್ಲಿ ನೋಡ್ಕೊಳ್ಳಿ ಕಾರ್ಯಪೂರ್ವ ಹಂತ ಇದೆ, ಮೂರ್ತ ಕಾರ್ಯಗಳ ಹಂತ ಇದೆ, ಔಪಚಾರಿಕ ಕಾರ್ಯಗಳ ಹಂತ ಇದೆ. ಸರಿ ಉತ್ತರ ಯಾವ್ದಾಗತ್ತೆ ಇಲ್ಲಿ? ಅನಿಮಿಸಮ್ ಅಂತಕ್ಕಂಥದ್ದು ಕಾರ್ಯಪೂರ್ವ ಹಂತ. ಅನಿಮಿಸಮ್ ಅಂದ್ರೆ ಏನು? ಯಾವುದೇ ಒಂದು ಅಮೂರ್ತ, ಫಾರ್ ಎಕ್ಸಾಂಪಲ್ ಇದೊಂದು ಗೊಂಬೆ ಇದೆ ಅನ್ಕೊಳ್ಳಿ, ಇದು ಗೊಂಬೆ ಅಲ್ಲ, ಗೊಂಬೆ ಅಂತ ತಿಳ್ಕೊಳ್ಳಿ ಸುಮ್ಮನೆ. ಸೊ ಗೊಂಬೆ ಇದೆ ಅಂತಕ್ಕಂಥದ್ದು, ಈ ಗೊಂಬೆ ಕೂಡ ಜೀವ ಇದೆ ಅಂತ ಹೇಳಿ ಮಗು ತಿಳ್ಕೊಳ್ಳುತ್ತೆ. ಇದನ್ನ ಎಷ್ಟೊಂದು ಬಿಟ್ರೆ ನೋವಾಗುತ್ತೆ, ಗೊಂಬೆಗೆ ಅಂತಕ್ಕಂಥ ಮಗು ಫೀಲ್ ಮಾಡುತ್ತೆ, ಹೌದಾ? ಸೊ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಅನಿಮಿಸಮ್ ಅಂತ ಕರಿತೀವಿ. ಅಂದ್ರೆ ನಿರ್ಜೀವ ವಸ್ತುಗಳಿಗೆ ಕೂಡ ಜೀವ ಇದೆ ಅಂತಕ್ಕಂಥ ಪರಿಕಲ್ಪನೆ, ಅದು ಅನಿಮಿಸಮ್ ಅಂತ ಕರಿತೀವಿ. ಇದು ಕಾರ್ಯಪೂರ್ವ ಹಂತದಲ್ಲಿ ಕಂಡು ಬರ್ತಕ್ಕಂಥದ್ದು. ರೈಟ್. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದ್ರ ಬಗ್ಗೆ ಇನ್ನಿತರ ಅಂಶಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ ಆಲ್ರೆಡಿ. ಎಸ್, ನೆಕ್ಸ್ಟ್ ಪುನರ್ಬಲನ ಅಂತ ಬಂದಾಗ ಅಂತೂ ಡೈರೆಕ್ಟ್ ಆಗಿ ಆನ್ಸರ್ ಆಗ್ತೀರಾ. ಪುನರ್ಬಲನ ಅಂತೇಳಿ ಏನು? ಪುನರ್ಬಲದ ಉಪಯೋಗದಿಂದ ಬುದ್ಧಿಶಕ್ತಿ ಉತ್ತಮಗೊಳ್ತದೆಯಾ, ಸಾಮಾಜಿಕ ಸಂಬಂಧಗಳನ್ನ ಬೆಳೆಸ್ತದೆಯಾ, ಮಾನಸಿಕ ಆರೋಗ್ಯವನ್ನು ವೃದ್ಧಿಸ್ತದೆಯಾ, ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತದೆಯಾ? ಪುನರ್ಬಲ ನೀಡಬೇಕು. ಈ ವಿದ್ಯಾರ್ಥಿಗಳು ಸರಿಯಾದಂತ ಕೆಲಸವನ್ನು ಮಾಡ್ಬೇಕಾ, ನೀವು ಹೊಗಳಬೇಕು, ಪ್ರೋತ್ಸಾಹಿಸಬೇಕು. ಅದು ಏನ್ ಮಾಡುತ್ತೆ? ಪ್ರತಿಕ್ರಿಯೆಯನ್ನು ಬಲಗೊಳಿಸುತ್ತೆ, ಹೌದಾ? ಈಗ TET ಪಾಸ್ ಆದ್ರೆ ನಿಮ್ಗೆ ಸರ್ಟಿಫಿಕೇಟ್ ಕೊಡಲ್ಲ ಅಂದ್ರೆ ನೀವೇನಾದ್ರು ಎಕ್ಸಾಮ್ ಬರೀತಾರೆ ಇಲ್ಲ. ಪುನರ್ಬಲನ ಅಂದ್ರೆ ಸರ್ಟಿಫಿಕೇಟ್ ತಗೊಂಡು GPS ಎಕ್ಸಾಮ್ ಪ್ರಿಪೇರ್ ಆಗ್ತೀವಿ. ಸೊ ಇಲ್ಲಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರತಿಕ್ರಿಯೆ ಬಲಗೊಳಿಸುತ್ತೆ ಅಂತಕ್ಕಂಥ ಸರಿ ಉತ್ತರ. ಮುಂದಿನ ಪ್ರಶ್ನೆ,
ಎಸ್, ವಿಸ್ಮೃತಿ. ವಿಸ್ಮೃತಿ ಅಂದ್ರೆ ಮರೆಯುವಂತಲ್ಲಿ. ಸ್ಮೃತಿ ವಿಸ್ಮೃತಿ, ಸ್ಮೃತಿ ರಾಣಿ ಅಲ್ಲ. ಮತ್ತೆ ವಿಸ್ಮೃತಿಗೆ ಇದು ಒಂದು ಪ್ರಮುಖ ಕಾರಣವಾಗಿದೆ. ವಿಸ್ಮೃತಿ ಅಂದ್ರೆ ಮರೆಯುವಿಕೆ. ಯಾಕಂದ್ರೆ ನಾವು ಸಾಕಷ್ಟು ಅಭ್ಯರ್ಥಿಗಳು ನನ್ನ ಕ್ವಶನ್ ಹೇಳ್ತಿರ್ತಾರೆ, ಕೇಳ್ತಿರ್ತಾರೆ, ಸರ್ ನಾನು ಎಷ್ಟು ಓದಿದ್ರು ಕೂಡ ನೆನಪು ಉಳಿತಾ ಇಲ್ಲ, ಏನ್ ಮಾಡುದು ಸರ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಪದೇ ಪದೇ. ಸೊ ಏನಿದೆ ನೋಡಿ, ಭಯ ಮತ್ತು ಆತಂಕದಿಂದ ಆಗೋ ಭಾವನಾತ್ಮಕ ತಡೆ, ಧನಾತ್ಮಕ ವರ್ಗಾವಣೆ, ಮನರಂಜನೆಯ ಕೊರತೆ, ಸಹಪಾಠಿಗಳ ನಡುವೆ ಒಂದು ಸ್ಪರ್ಧೆ. ಇಲ್ಲಿ ಏನಂದ್ರೆ ಪ್ರಮುಖ ಕಾರಣ ಭಯ ಮತ್ತು ಆತಂಕದಿಂದ ಆಗುವ ಭಾವನಾತ್ಮಕ ತಡೆ. ಸ್ಮೃತಿ ವಿಸ್ಮೃತಿ ಬಂದಾಗ ನಾನು ಮಾತಾಡ್ತೀನಿ, ಯಾಕೆ ಹಿಂಗಾಗತ್ತೆ, ಏನ್ ಮಾಡ್ಬೇಕು, ನಿರಂತರ ಕಲಿಕೆ ಇರಲ್ಲ, ಸತತ ಅಭ್ಯಾಸವನ್ನ ಮಾಡ್ಬೇಕಾಗತ್ತೆ, ಪುನರಾವರ್ತನೆ ಮಾಡ್ಬೇಕಾಗತ್ತೆ. ಪುನರಾವರ್ತನೆ ಇಲ್ಲಾಂದ್ರೆ ಯಾವುದೇ ಕಲಿಕೆ ದೃಢೀಕರಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನೇ ಇವತ್ತು ಒಂದಿನ, 2 ದಿನ, 3 ದಿನ, 4 ದಿನ, 1 ವರ್ಷ ಬಿಟ್ಟು ನಾನು ಮತ್ತೆ ಇದನ್ನೇ ಕ್ಲಾಸಸ್ ಮಾಡ್ಕೋದ್ರೆ ಬರಲ್ಲ. ಸೊ ಪ್ರಾಕ್ಟೀಸ್ ಬೇಕಾಗತ್ತೆ, ಅಭ್ಯಾಸ ಮಾಡ್ಬೇಕು ಸತತ. ಅದಕ್ಕಾಗಿ ಒಂದು ಮಾತು ಹೇಳ್ತಾರೆ ನೋಡಿ, ದೋಹೆ ಅಂತೇಳಿ. ಏನಂತೇಳಿ? ಸತತ ಕರತ ಅಭ್ಯಾಸ ನಿರತ ಜಡಮತಿ ಹೋತ ಸುಜಾನ ಅಂತ ಹೇಳ್ತಾರೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಜಡಮತಿ ಇದ್ದವನು ಬುದ್ಧಿವಂತನಾಗ್ತಾನೆ ಅಂತಕ್ಕಂಥದ್ದು. ಅಂದ್ರೆ ಕಬೀರ್ದಾಸ ದೋಹೆದಲ್ಲಿ ಕರಿತೀವಿ. ಇದು ಇಂಪಾರ್ಟೆಂಟ್. ಮುಂದಕ್ಕೆ ಹೋಗೋಣ. ಸ್ಮೃತಿ ವಿಸ್ಮೃತಿಯ ಹಂತಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇದ್ರ ಬಗ್ಗೆ ಮಾತಾಡ್ತೀನಿ. ಯಾಕೆ ನೆನ್ಪಿಟ್ಕೋಬೇಕು, ಹೆಂಗ್ ನೆನ್ಪಿಟ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ 29, ಕ್ವಶನ್ ನಂಬರ್ 29. ಒಂದು ಮಗುವಿನ 110 ಎಂಬ ಸಂಖ್ಯೆಯನ್ನ 100 + 10 ಎಂದು ಬರೆಯೋದಕ್ಕೆ ಏನಂತ ಕರೀತೀವಿ? ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು ಏನಂತೇಳಿ. 100 + 10 ಅಂತೇಳಿ. ಇದು ಡಿಸ್ಕ್ಯಾಲ್ಕುಲಿಯನ, ಡಿಸ್ಗ್ರಾಫಿಯನ, ಡಿಸ್ಕ್ಯಾಲ್ಕುಲಿಯನ, ಡಿಸ್ಕ್ಯಾಲಿಗ್ರಾಫಿಯಾ, ಡಿಸ್ಕ್ಯಾಲ್ಸಿಯಾ ಅಂತಿದೆ. ಆಕ್ಚುಲಿ ಇದು ಸರಿ ಉತ್ತರ ಇದೆ, ಡಿಸ್ಕ್ಯಾಲ್ಕುಲಿ ಆಗುತ್ತೆ. ಅಂಕಗಣಿತ 100 + 10 ಬಂದಾಗ 110. ಅದೇ 69 ನ 96 ಬರ್ತಾ ಇದೆ ಅಂದ್ರೆ ಇದು ಡಿಸ್ಲೆಕ್ಸಿಯಾ. ಇದು ಮತ್ ನೋಡಿ, ಎರಡು ಕನ್ಫ್ಯೂಸ್ ಆಗತ್ತೆ ಇಲ್ಲಿ. ಅದು ಡಿಸ್ಲೆಕ್ಸಿಯಾ. ಡಿಸ್ಗ್ರಾಫಿಯಾ ಬರವಣಿಗೆ ದೋಷ ಕಂಡು ಬರ್ತದೆ. ಇದು ಒಂದು ಸಪರೇಟ್ ಟಾಪಿಕ್ ಇದೆ, ಅಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ತೀನಿ. ಓಕೆನಾ? ಎಸ್, ಮುಂದಕ್ಕೆ ಹೋಗೋಣ. ಎಸ್, ಕೊನೆಯ ಪ್ರಶ್ನೆ ಫ್ರೆಂಡ್ಸ್. ಕೊನೆಯ ಪ್ರಶ್ನೆ ಅಂತ ಓಡಕ್ ಹೋಗ್ಬೇಡಿ, ಆರಾಮಾಗಿ ಮೊದಲು ಕೇಳಿ ಏನ್ ಹೇಳ್ತಾ ಇದ್ದೀನಿ ಅಂತೇಳಿ. ಆಶ್ರಿತ ನ್ಯೂನತೆ ಇರುವ ಮಕ್ಕಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವವರು ಯಾರು ಅಂತ ಕೇಳಿದ್ರೆ, ಆಶ್ರಿತ ಅಂತ ಹೇಳಿದಾಗ ಸೊ ಇಲ್ಲಿ ಮಾನಸಿಕ ನ್ಯೂನತೆಯುಳ್ಳ ಮಕ್ಕಳನ್ನ 3 ರೀತಿಯಾಗಿ ಬೈಫರ್ಕೇಟ್ ಮಾಡ್ತೀವಿ. ಒಂದು ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆಯುಳ್ಳವರು, ಎರಡನೇದು ಆಶ್ರಿತ ಮಾನಸಿಕ ನ್ಯೂನತೆಗಳು, ಮೂರನೇದು ಶಿಕ್ಷಣಾರ್ಹ ಮಾನಸಿಕ ನ್ಯೂನತೆಗಳು. ಇವರು ಕಟ್ಟ ಕಡೆಯದಾಗಿ ಬರ್ತಕ್ಕಂಥವ್ರು. ಇವರಲ್ಲಿ ಇವ್ರು ಅಂದ್ರೆ ಮಕ್ಕಳನ್ನ ಪೋಷಕರು ಮಾಡ್ತಾರೆ. ಇವರ ಬುದ್ಧಿಶಕ್ತಿ ಅಂದ್ರೆ 25 ಇರ್ತದೆ. ಎಷ್ಟಿರ್ತದೆ? 25 ಅಷ್ಟೇ ಇರ್ತದೆ. ಹೀಗಾಗಿ ಪೋಷಕರ ಮೇಲ್ವಿಚಾರಣೆಯಲ್ಲೇ ಇವರು ಆಶ್ರಿತ ಮಾನಸಿಕ ನ್ಯೂನತೆಗಳ ಮಕ್ಕಳು ಏನಂದ್ರೆ ಇರಬೇಕು. ಯಾಕಂದ್ರೆ ಎಚ್ಚರಿಕೆ ಇಂಪಾರ್ಟೆಂಟ್. ಎಲ್ಲ ಟೈಮು ಶಿಕ್ಷಕರು ಇವ್ರನ್ನೆಲ್ಲ ನೋಡ್ಕೊಳಕ್ಕಾಗಲ್ಲ. ಊಟ ಮಾಡ್ಲಿಕ್ಕೆ, ಬಟ್ಟೆಗಳನ್ನ ಹಾಕೊಳ್ಳಿಕ್ಕೆ, ಇದೆಲ್ಲಾನು ಕೂಡ ಕಷ್ಟಪಡ್ತಿರ್ತಾರೆ. ಬೇಸಿಕ್ ಒಂದು ಅಂಶಗಳನ್ನು ಕೂಡ ಇವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇಂಥ ಸಂದರ್ಭದಲ್ಲಿ ಇವರು ಪೋಷಕರ ಅಧೀನದಲ್ಲಿ ಇದ್ರೆ ಬೆಟರ್ ಅಂತಕ್ಕಂಥದ್ದು. ಎಸ್, ನಾನು 30 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೀನಿ. ಸೊ ನೋಡಿ ಯಾವ ರೀತಿಯಾಗಿ ನಿಮ್ಗೆ ಅನಿಸ್ತಾ ಇದೆ ಅಂತೇಳಿ ನಿಮ್ಮ ಒಪಿನಿಯನ್ ಅನ್ನು ಶೇರ್ ಮಾಡಿ.